ನಮಸ್ಕಾರ. ಇವತ್ತಿನ ದ ಡೈಲಿ ಬ್ರೀಫ್ ಎಪಿಸೋಡ್‌ಗೆ ಸ್ವಾಗತ. ಇವತ್ತು ನಿಮ್ ಜೊತೆ ನಾನು 2 ಕತೆಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಮೊದಲನೇ ಕಥೆಯಲ್ಲಿ ಐಸಿಐಸಿಐ ಪ್ರುಡೆನ್ಷಿಯಲ್ ಏನಿದೆ ಅಲ್ವಾ, ಇದು ಎಎಂಸಿಯ ಒಂದು ಐಪಿಒ. ಭಾರತದಲ್ಲಿ ಮ್ಯೂಚುವಲ್ ಫಂಡ್ಸ್‌ಗಳ ಭವಿಷ್ಯದ ಬಗ್ಗೆ ಯಾವ ವಿಷಯಗಳನ್ನ ಬಹಿರಂಗಪಡಿಸ್ತಿದೆ ಅನ್ನೋದನ್ನ ನೋಡೋಣ. ಮತ್ತೆ ಎರಡನೇ ಕಥೆಯಲ್ಲಿ ಭಾರತ ಸದ್ದಿಲ್ಲದೆ ಪ್ರಪಂಚದ ಪವರ್ಫುಲ್ ಆದ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಅನ್ನ ಹೇಗ್ ನಿರ್ಮಿಸಿತು ಅನ್ನೋದ್ರ ಬಗ್ಗೆ ಮಾತಾಡೋಣ. ಎಲ್ರಿಗೂ ಸ್ವಾಗತ. ಇವತ್ತು ಮಂಗಳವಾರ ಜುಲೈ 15th. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಅಪ್ಡೇಟ್ಸ್ ಅನ್ನ ನೋಡ್ಕೊಂಬರೋಣ. ಐಸಿಐಸಿಐ ಪ್ರುಡೆನ್ಷಿಯಲ್ ಎಎಂಸಿ ಭಾರತದ ಅತಿ ದೊಡ್ಡ ಮ್ಯೂಚುವಲ್ ಫಂಡ್ ಕಂಪನಿಗಳಲ್ಲಿ ಒಂದಲ್ವಾ. ಪಬ್ಲಿಕ್ ಆಗೋದಕ್ಕೆ ಇವರು ಸಿದ್ಧ ಮಾಡ್ಕೊಳ್ತಿದ್ದಾರೆ. ಅವರು ಐಪಿಒಗಾಗಿ ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರಿತೀವಿ ಇದನ್ನ, ಪೇಪರ್ ವರ್ಕ್ ನ ಫೈಲ್ ಮಾಡ್ಕೊಂಡಿದ್ದಾರೆ ಕೂಡ. ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಕಂಪನಿಯ ಶೇರ್ಸ್ ಒಂದು ಭಾಗವನ್ನ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಾಮಾನ್ಯ ಇನ್ವೆಸ್ಟರ್ಸ್ಗೆ ಮಾರಾಟ ಮಾಡುವಂತಹ ಪ್ಲಾನ್ ಅನ್ನ ಮಾಡಿದೆ. ಈಗ ಶೇರ್ಸ್ ಗಳ ಪ್ರೈಸ್ ಎಷ್ಟಿರುತ್ತೆ ಅಥವಾ ಐಪಿಒ ನಿಖರವಾಗಿ ಯಾವಾಗ ಓಪನ್ ಆಗುತ್ತೆ ಅಂತ ನಮ್ಗಿನ್ನೂ ಕೂಡ ಗೊತ್ತಿಲ್ಲ. ನಮಗ್ ಗೊತ್ತಿರೋದು ಇದೊಂದು ಪೂರ್ತಿ ಆಫರ್ ಫಾರ್ ಸೇಲ್ ಆಗ್ತಿದೆ ಅಂತ. ಅಂದ್ರೆ ಈ ಐಪಿಒ ನಿಂದ ಬರೋ ಯಾವುದೇ ಹಣ ಕಂಪನಿಗೆ ಹೋಗೋದೇ ಇಲ್ಲ. ಬದಲಿಗೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ತಮ್ಮ ಒಂದು ಪಾಲನ್ನ ಮಾರಾಟ ಮಾಡೋದಕ್ಕೆ ಹೊರಟಿದ್ದಾರೆ. ಆದ್ರೆ ಆ ಡೀಟೇಲ್ಡ್ ನಾವು ನೋಡಿದಾಗ ಹಣ ಹೇಗೆ ಅರಿಯುತ್ತೆ ಅಂತಂದ್ರೆ, ಈ ಐಪಿಒ ಇವತ್ತಿನ ಭಾರತದ ಒಂದು ಮ್ಯೂಚುವಲ್ ಫಂಡ್ ಬಿಸ್ನೆಸ್ ಬಗ್ಗೆ ಏನ್ ಹೇಳುತ್ತೆ ಅನ್ನೋದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ತರ ಇಲ್ಲಿ ಕಾಣುತ್ತೆ. ನೋಡಿ, ಒಂದು ಕಂಪನಿ ತನ್ನ ಒಂದು ಡ್ರಾಫ್ಟ್ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟ್ಸ್ ನ ಫೈಲ್ ಮಾಡಿದಾಗ ಅದು ತನ್ನ ಬಿಸ್ನೆಸ್ ಬಗ್ಗೆ ಎಲ್ಲಾ ತರ ನಂಬರ್ಸ್ ಗಳನ್ನ ಡಿಸ್ಕ್ಲೋಸ್ ಮಾಡಲೇಬೇಕು. ಅದು ಹಣ ಹೇಗ್ ಗಳಿಸುತ್ತೆ, ಯಾವ್ದ್ರ ಮೇಲೆ ಖರ್ಚು ಮಾಡುತ್ತೆ, ಮತ್ತೆ ಎಷ್ಟು ಲಾಭ ಮಾಡುತ್ತೆ, ಯಾವ ಯಾವ ಅಪಾಯಗಳನ್ನ ಇದುವರೆಗೂ ಎದುರಿಸ್ತಾ ಬರ್ತಿದೆ ಅಂತ. ಅದೊಂದು ಕಂಪನಿಯ ಸಿಟಿ ಸ್ಕ್ಯಾನ್ ಇದ್ ಹಾಗೆ. ಮತ್ತೆ ಈ ಕೇಸ್ ನಲ್ಲಿ ನಾವು ನೋಡಿದಾಗ ಅದು ದೊಡ್ಡದಾದ ಮ್ಯೂಚುವಲ್ ಫಂಡ್ ಉದ್ಯಮಕ್ಕೆ ಒಂದು ಕನ್ನಡಿ ತರ ಇದೆ. ನೋಡಿ, ಈ ಒಂದು ಉದ್ಯಮ ಸದ್ದಿಲ್ಲದೆ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಮೂಲಕ ಸಾಕ್ತಾ ಇರೋದು. 15 ವರ್ಷಗಳ ಹಿಂದೆ ಮ್ಯೂಚುವಲ್ ಫಂಡ್ಸ್ ಹೆಚ್ಚಿನ ಭಾರತೀಯರು ತಲೆ ಕೆಡ್ಸ್ಕೊಳ್ದಿರುವಂತಹ ಟಾಪಿಕ್ ಆಗಿತ್ತು. ಅಕ್ಕಪಕ್ಕದ LIC ಏಜೆಂಟ್ ನೋಡಿ, ಅಂದ್ರೆ ನಿಮ್ಗೆ ಅವರು ಫೈನಾನ್ಷಿಯಲ್ ಅಡ್ವೈಸರ್ ತರ ಕೆಲಸ ಮಾಡ್ತಾರೆ ಅಲ್ವಾ. ಇನ್ನು ಯುಲಿಪ್ಸ್ ತರದ ಪ್ರಾಡಕ್ಟ್ಸ್ ನಾವು ನೋಡಿದಾಗ ಇನ್ಶೂರೆನ್ಸ್ ಜೊತೆಗೆ ಸ್ವಲ್ಪ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪೋಜರ್ ಕೂಡ ಇದ್ದೇ ಇದೆ. ಉಳಿತಾಯ ಮಾಡಬೇಕು ಅಂತಹ ಉತ್ತಮ ದಾರಿಲೂ ಕೂಡ ನೋಡಲಾಗ್ತಾ ಇದೆ. ಇನ್ನು ಈಕ್ವಿಟಿಯಲ್ಲಿ ನೇರವಾಗಿ ಇವರು ಇನ್ವೆಸ್ಟ್ ಮಾಡೋದನ್ನ ರಿಸ್ಕಿ ಅಂತ ಅನ್ಕೊಳ್ತಾರೆ. ಇನ್ನು ಬಹುಶಃ ಈ ಬೇಜವಾಬ್ದಾರಿತನ ಬಂದಿರೋದು ಇಲ್ಲಿ ನಾವು ಕನ್ಸಿಡರ್ ಮಾಡಬಹುದು. ಅಂದ್ರೆ ಅಂದಿನಿಂದ ಇವತ್ತಿಗೆ ನಾವು ನೋಡಿದಾಗ ಮ್ಯೂಚುವಲ್ ಫಂಡ್ಸ್ ವಿಷಯದಲ್ಲಿ ಸ್ವಲ್ಪ ವಿಷಯಗಳು ಚೇಂಜ್ ಆಗಿದೆ. ಭಾರತದಲ್ಲಿ ಮ್ಯೂಚುವಲ್ ಫಂಡ್ಸ್ ಗಳ ಏಳಿಗೆಗೆ ಹಲವು ವಿಷಯಗಳ ಕಾಂಬಿನೇಷನ್ ಇದೆ ಅಂತ ಹೇಳ್ಬೋದು. ಸೆಬಿ ತರದ ರೆಗ್ಯುಲೇಟರ್ಸ್ ಹೆಚ್ಚು ಟ್ರಾನ್ಸ್ಪರೆನ್ಸಿನ ಒತ್ತಾಯಿಸಿದ್ದು, ಫಿಕ್ಸ್ಡ್ ಡೆಪಾಸಿಟ್ಸ್ ಗಿಂತ ಒಂದು ಒಳ್ಳೆ ರಿಟರ್ನ್ಸ್ ಬಯಸುವಂತಹ ಈ ಮಧ್ಯಮ ವರ್ಗದವರಾಗಿರ್ಬೋದು, ಮತ್ತೆ ಮ್ಯೂಚುವಲ್ ಫಂಡ್ಸ್ ಗಳು ಕೂಡ ಕರೆಕ್ಟ್ ಆಗಿದೆ ಅಂತ ನೆನಪಿಸ್ಕೊಳ್ಳುವಂತಹ ಅಡ್ವರ್ಟೈಸಿಂಗ್, ಇದೆಲ್ಲವನ್ನ ನಾವು ನೋಡಿದಾಗ ಫಿನ್ಟೆಕ್ ಪ್ಲಾಟ್ಫಾರ್ಮ್ಸ್ ಕೂಡ ಇದಕ್ಕೆ ಹೆಲ್ಪ್ ಮಾಡಿದೆ. ಅಂದ್ರೆ ಈ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಸುಲಭವಾಗಿ, ಫ್ರೆಂಡ್ಲಿಯಾಗಿ ಮತ್ತೆ ಹೆಚ್ಚು ಜನರಿಗೆ ಆಕ್ಸೆಸ್ ಮಾಡೋದ್ರಲ್ಲಿ ಒಳ್ಳೆ ಪಾತ್ರವನ್ನ ವಹಿಸಿದೆ ನೋಡಿ. ಆದ್ರೆ ಇಷ್ಟೆಲ್ಲ ಪ್ರೋಗ್ರೆಸ್ ನಡುವೆನೂ ಕೂಡ ಭಾರತದಲ್ಲಿ ಮ್ಯೂಚುವಲ್ ಫಂಡ್ಸ್ ತಲುಪಿರೋದು ತುಂಬಾನೇ ಕಡಿಮೆ. ದೇಶದ 70 ಕೋಟಿಗೂ ಹೆಚ್ಚು ಪ್ಯಾನ್ ಹೋಲ್ಡರ್ಸ್ ಗಳ ಪೈಕಿ ನಾವು ನೋಡಿದಾಗ ಕೇವಲ 5 ಕೋಟಿ ಜನ ಮಾತ್ರ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಮತ್ತೆ ಆ ಸಂಖ್ಯೆ ಫೋಲಿಯೋಸ್ ಗಳ ಆಧಾರದ ಮೇಲೆ, ಈಗ ಯುನಿಕ್ ಇಂಡಿವಿಜುವಲ್ಸ್ ಮೇಲೆ ಖಂಡಿತವಾಗ್ಲೂ ಅಲ್ಲ. ಅಂದ್ರೆ ಒಂದು ಪೋರ್ಟ್ಫೋಲಿಯೋ ನೋಡ್ಕೊಂಡು ಎಲ್ಲಾದ್ರೂ ಇನ್ವೆಸ್ಟ್ ಮಾಡ್ತಾರೆ ಅಂತ. ಆದ್ರೆ ಈ ಒಂದು ಇಂಡಿವಿಜುವಲ್ಸ್ ಆಗಿ ಯುನಿಕ್ ಯಾವ ಕ್ಯಾರೆಕ್ಟರ್ ಇದೆ ಅಂತ ನೋಡ್ಕೊಳ್ಳೋದೇ ಇಲ್ಲ. ಈಗ ಜನರ ನಿಜವಾದ ಸಂಖ್ಯೆಯನ್ನ ನಾವು ನೋಡಿದಾಗ 3.8 crores ಹತ್ರದಲ್ಲಿದೆ, ಅಥವಾ ಒಟ್ಟು ಪಾಪ್ಯುಲೇಷನ್ ನ ಸುಮಾರು 5%. ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಹಾಗೆ ಮಾಡಿದಾಗೆ ನಾವು ನೋಡಿದಾಗ ಇನ್ನು 19 ಜನರು ಹಾಗೆ ಉಳಿದೋಗಿದ್ದಾರೆ. ಇಂತಹ ಎನ್ವೈರನ್ಮೆಂಟ್ ಅಲ್ಲಿ ಐಸಿಐಸಿಐ ಪ್ರುಡೆನ್ಷಿಯಲ್ ಎಎಂಸಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗೋಕೆ ಚೂಸ್ ಮಾಡಿರೋದು. ನೋಡಿ, ಈ ಮೂವ್ ಯಾಕಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಮೊದಲು ಮ್ಯೂಚುವಲ್ ಫಂಡ್ ಬಿಸ್ನೆಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಬೇಸಿಕಲಿ ಎಎಂಸಿ ಬಿಸ್ನೆಸ್ ಅಂತಂದ್ರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಹೇಳ್ತೀವಿ. ಈಗ ಕಂಪನಿನೇ ತಗೊಳ್ಳಿ, ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಗಳಿಂದ ಹಣನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಒಟ್ಟುಗೂಡಿಸ್ಕೊಂಡು ಆಮೇಲೆ ಆ ಹಣವನ್ನ ಅವ್ರಿಗಾಗಿ ಇನ್ವೆಸ್ಟ್ ಮಾಡುತ್ತೆ. ಇದಕ್ಕೆ ಪ್ರತಿಯಾಗಿ ನಾವು ನೋಡಿದಾಗ ಅದು ಪ್ರತಿ ವರ್ಷ ಒಂದು ಸಣ್ಣ ಶುಲ್ಕ, ಫೀ ಅಂತ ಏನ್ ಹೇಳ್ತೀವಿ, ಅದನ್ನ ಚಾರ್ಜ್ ಮಾಡುತ್ತೆ. ಈಗ ಕಂಪನಿ ಮ್ಯಾನೇಜ್ ಮಾಡೋ ಒಟ್ಟು ಹಣದ ಮೊತ್ತವನ್ನ ನಾವು ನೋಡಿದಾಗ ಅದರ AUM ಅಂದ್ರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ಕರೆಯಲಾಗುತ್ತೆ. ಮತ್ತೆ ಎಲ್ಲವೂ ಕೂಡ ಶುರುವಾಗೋದು ಅಲ್ಲಿಂದಾನೆ. FY25 ಅಂದ್ರೆ ಮಾರ್ಚ್ ಕ್ವಾರ್ಟರ್ ಹೊತ್ತಿಗೆ ನಾವು ನೋಡಿದಾಗ ಐಸಿಐಸಿಐ ಪ್ರುಡೆನ್ಷಿಯಲ್ ಎಎಂಸಿ ತನ್ನ ಒಂದು ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಗಳಾದ್ಯಂತನೂ ಕೂಡ 61.3 lakhs crore ಮ್ಯಾನೇಜ್ ಮಾಡ್ತಿತ್ತು. ಆದ್ರೆ ಕೇವಲ AUM ನ ಸೈಜ್ ಅಷ್ಟೇ ಮುಖ್ಯ ಅಲ್ಲ. ಒಂದು AMC ಎಷ್ಟು ಹಣ ಮಾಡಬಲ್ಲದು ಅಂತ ನಿಜವಾಗ್ಲೂ ನಾವು ನೋಡಿದಾಗ ಡಿಟರ್ಮೈನ್ ಮಾಡೋದು ಅದು ಯಾವ ತರದ ಒಂದು ಮ್ಯೂಚುವಲ್ ಫಂಡ್ಸ್ ನ ಮ್ಯಾನೇಜ್ ಮಾಡ್ತಿದೆ
ಮಾಡ್ತಿದೆ ಅನ್ನೋದು. ಯಾಕೆ ಅಂದ್ರೆ ಬೇರೆ ಬೇರೆ ಟೈಪ್ಸ್ ಆಫ್ ಫಂಡ್ಸ್ ಗಳಿಗೆ ಬೇರೆ ಬೇರೆ ಎಕ್ಸ್ಪೆನ್ಸ್ ರೇಷಿಯೋಸ್ ಇರುತ್ತೆ. ಇದನ್ನ ಬೇರೆ ರೀತಿ ಹೇಳ್ಬೇಕು ಅಂತಂದ್ರೆ ಅವು ಬೇರೆ ಮಟ್ಟದ ಶುಲ್ಕಗಳು ಅಂದ್ರೆ ಫೀಸ್ ಗಳನ್ನ ಗಳಿಸ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಕ್ವಿಟಿ ಫಂಡ್ಸ್ ನೇ ತಗೊಳ್ಳಿ. ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಸಾಮಾನ್ಯವಾಗಿ ಹೈಯರ್ ಎಕ್ಸ್ಪೆನ್ಸ್ ರೇಷಿಯೋನ ಹೊಂದಿರುತ್ತೆ ಅಲ್ವಾ. ನೀವು ಡಿಸ್ಟ್ರಿಬ್ಯೂಟರ್ ಮೂಲಕ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಎಂಸಿ ನೀವು ಇನ್ವೆಸ್ಟ್ ಮಾಡಿದ ಒಟ್ಟು ಮೊತ್ತದ ಸುಮಾರು 1.5% ಇಂದ 2.0% ನಷ್ಟು ಪ್ರತಿ ವರ್ಷ ಗಳಿಸಬಹುದು. ನೀವು ಡೈರೆಕ್ಟ್ ಪ್ಲಾನ್ ತಗೊಂಡ್ರಿ ಅಂತ ಅನ್ಕೊಳ್ಳಿ, ಇದು ಡಿಸ್ಟ್ರಿಬ್ಯೂಟರ್ ನ ಸ್ಕಿಪ್ ಮಾಡುತ್ತೆ. ಅಂದ್ರೆ ಎಕ್ಸ್ಪೆನ್ಸ್ ರೇಷಿಯೋನ ಕಡಿಮೆ ಮಾಡಿಕೊಂಡು ಬಹುಶಃ 0.5% ಇಂದ 1.0% ಆದ್ರೂ ಡಿಸೆಂಟ್ ಆಗಿರುತ್ತೆ. ಇನ್ನು ಡೆಟ್ ಫಂಡ್ಸ್, ಬಾಂಡ್ಸ್ ಮತ್ತೆ ಫಿಕ್ಸ್ಡ್ ಇನ್ಕಮ್ಸ್ ಅಲ್ಲಿ ಯಾರೆಲ್ಲ ಇನ್ವೆಸ್ಟ್ ಮಾಡ್ತಾರೋ ಅವರು ತುಂಬಾ ಕಡಿಮೆ ಹಣವನ್ನ ಗಳಿಸ್ತಾರೆ. ಹೆಚ್ಚಾಗಿ ಕೇವಲ 0.25% ಇಂದ 0.75% ವರೆಗೂ. ಹಾಗೆ ಇಂಡೆಕ್ಸ್ ಫಂಡ್ಸ್ ಅಥವಾ ETF ತರ ಒಂದು ಪ್ಯಾಸಿವ್ ಫಂಡ್ಸ್ ಗಳನ್ನ ನಾವು ನೋಡಿದಾಗ ಅವು ಇನ್ನೂ ಕೂಡ ಕಡಿಮೆ ಹಣವನ್ನ ಗಳಿಸುತ್ತೆ. ಕೇವಲ 5 ಇಂದ 20 ಬೇಸಿಸ್ ಪಾಯಿಂಟ್ಸ್ ಅಥವಾ 0.05% ಇಂದ 0.2%. ಸೊ ಇಬ್ರು ಎಎಂಸಿಸ್ ಒಂದೇ ಮೊತ್ತದ ಹಣ ಮ್ಯಾನೇಜ್ ಮಾಡ್ತಿದ್ರು ಅವರ ಆದಾಯಗಳು ಅನ್ನ ನಾವು ನೋಡಿದಾಗ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅವರು ಯಾವ ತರದ ಫಂಡ್ಸ್ ಮೇಲೆ ಫೋಕಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇದೆಲ್ಲನೂ ಕೂಡ ಇರೋದು. ಈಗ ಇಲ್ಲೇ ನೋಡಿ, ICICI ಪ್ರುಡೆನ್ಷಿಯಲ್ ಎಎಂಸಿ ಎದ್ದು ಕಾಣೋದು ಅಲ್ವಾ, ಅದರ ಒಂದು AUM ನ ಅರ್ಧಕ್ಕಿಂತ ಹೆಚ್ಚಾಗಿ ಕಾಣುತ್ತೆ. ಸುಮಾರು 55% ಈಗ ಈಕ್ವಿಟಿ ಸ್ಕೀಮ್ಸ್ ಗಳಲ್ಲಿ ಇರೋದು. ಈಗ ಬಿಸ್ನೆಸ್ ನೇ ತಗೊಳ್ಳಿ, ಅದರ ಒಂದು ದೃಷ್ಟಿಕೋನದಿಂದ ನಾವು ನೋಡಿದಾಗ ಒಳ್ಳೆ ನ್ಯೂಸ್ ಅನ್ಸುತ್ತೆ. ಈಕ್ವಿಟಿ ಫಂಡ್ಸ್ ಹೆಚ್ಚು ಶುಲ್ಕವನ್ನ ಗಳಿಸುತ್ತೆ, ಹೌದು. ಅಂದ್ರೆ ಬೆಸ್ಟ್ ಆಗಿ ನಾವು ನೋಡಿದಾಗ ಆ ಈಕ್ವಿಟಿ ಹಣದ 80% ಗಿಂತ ಹೆಚ್ಚು ಆಕ್ಟಿವ್ ಆಗಿರೋ ಅಂದ್ರೆ ಮ್ಯಾನೇಜ್ಡ್ ಸ್ಕೀಮ್ಸ್ ನಲ್ಲಿ ಇರುತ್ತೆ. ಇವು ಪ್ಯಾಸಿವ್ ಒನ್ಸ್ ಗಳಿಗಿಂತ ಹೆಚ್ಚು ಕಾಲ ಶುಲ್ಕ ಚಾರ್ಜ್ ಮಾಡುತ್ತೆ. ಟು ಬಿ ಹಾನೆಸ್ಟ್, ICICI Pru AMC ನಾವು ನೋಡಿದಾಗ ತನ್ನ ಹಲವು ಕಾಂಪಿಟೇಟರ್ಸ್ ಗಿಂತ ಹೆಚ್ಚು ಲಾಭದಾಯಕವಾದ ಒಂದು ಮಿಕ್ಸ್ ಅನ್ನ ಹೊಂದ್ಕೊಂಡಿದೆ ಗೊತ್ತಾ. ಈಗ ತಮ್ಮ ಸಮಕಾಲೀನವರು ಯಾರೆಲ್ಲ ಇರ್ತಾರೆ ಅವ್ರ ನಡುವೆ ಇವರೊಂದು ಕಾಂಪಿಟೇಷನ್ ಇಟ್ಕೊಂಡ್ರು ಅಂತಂದ್ರೆ ಅದು ಆಕ್ಟಿವ್ ಆಗಿ ಮ್ಯಾನೇಜ್ಡ್ ಫಂಡ್ಸ್ ಅಲ್ಲಿ ಲೀಡರ್ ಆಗೇ ಆಗ್ತಾರೆ. ಮಾರ್ಚ್ 2025 ಹೊತ್ತಿಗೆ ಈ ಸೆಗ್ಮೆಂಟ್ ನಾವು ನೋಡಿದಾಗ 13.3% ಮಾರ್ಕೆಟ್ ಶೇರ್ ಅನ್ನ ಹೊಂದಿತ್ತು ಅಂತ ಕ್ರಿಸಿಲ್ ಕೂಡ ಹೇಳುತ್ತೆ. ಅದು ತನ್ನ AUM ನ ದೊಡ್ಡ ಭಾಗವನ್ನ ರಿಟೇಲ್ ಇನ್ವೆಸ್ಟರ್ಸ್ ಗಳಿಂದ ಗಳಿಸಿರೋದು. ಇದು ಮುಖ್ಯ. ಯಾಕೆ ಗೊತ್ತಾ, ರಿಟೇಲ್ ಇನ್ವೆಸ್ಟರ್ಸ್ ಹೆಚ್ಚು ಕಾಲ ಇನ್ವೆಸ್ಟ್ ಮಾಡ್ಕೊಂಡೆ ಅಲ್ಲಿ ಉಳಿಯೋದು. ಮತ್ತೆ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಗಳಷ್ಟು ಫೀನ ನಾವು ನೋಡಿದಾಗ ಅಷ್ಟು ಸೆನ್ಸಿಟಿವ್ ಆಗಿ ಕೂಡ ಇರೋದಿಲ್ಲ. ಹಾಗಂತ ಇದನ್ನು ಭಾರತದ ಅತಿ ದೊಡ್ಡ AMC ಅಲ್ಲ ಬಿಡಿ. SBI ಮ್ಯೂಚುವಲ್ ಫಂಡ್ ಹೆಚ್ಚು ಟೋಟಲ್ ಅಸೆಟ್ ಮ್ಯಾನೇಜ್ ಅನ್ನ ಮಾಡುತ್ತೆ. ಆದ್ರೆ ಅದು ಹೆಚ್ಚಾಗಿ ನಾವು ನೋಡಿದಾಗ ಗವರ್ಮೆಂಟ್ ಆರ್ಗನೈಸೇಷನ್ಸ್ ಮತ್ತೆ PSUs ಗಳಿಂದ ಬರುವಂತಹ ಒಂದು ಮಾಸಿವ್ ಇನ್ಫ್ಲೋಸ್ ಗಳಿಂದ ಇದೆಲ್ಲ ನಡೆಯೋದು. ಇವು ಹೆಚ್ಚಾಗಿ ತುಂಬಾನೇ ಕಡಿಮೆ ಶುಲ್ಕವನ್ನ ಕೊಡುತ್ತೆ. ಈಗ ನೋಡಿ, HDFC AMC ನಾವು ನೋಡಿದಾಗ ಈ ಮಧ್ಯೆ ಕಡಿಮೆ ಹಣವನ್ನ ಮ್ಯಾನೇಜ್ ಮಾಡ್ತಿದ್ರು, ಅಂದ್ರೆ ಹೆಚ್ಚು ಪ್ರಾಫಿಟಬಲ್ ಅನ್ನ ಕೊಡ್ತಾ ಇತ್ತು. ಯಾಕೆ ಅಂತಂದ್ರೆ ಅವರ ಒಂದು AUM ಮಿಕ್ಸ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದು ಹೈ ಫೀ ಈಕ್ವಿಟಿ ಫಂಡ್ಸ್ ಕಡೆಗೆ ಇನ್ನು ಹೆಚ್ಚು ವಾಲ್ಕೊಂಡಿದೆ. ಹಾಗೆ ಅವರ ಒಂದು ಆಪರೇಟಿಂಗ್ ಕಾಸ್ಟ್ ಅನ್ನ ನೀವು ನೋಡಿದಾಗ ಕಡಿಮೆ ಟೈಟರ್ ಆಗಿದೆ ಅಂತ. ICICI Pru AMC ನಾವು ನೋಡಿದಾಗ ತಾನು ಅಟ್ರಾಕ್ಟ್ ಮಾಡ್ತಿರೋ ಕಸ್ಟಮರ್ಸ್ ವಿಷಯದಲ್ಲೂ ಕೂಡ ಒಂದು ಹೆಡ್ಜ್ ಅನ್ನ ಹೊಂದಿದೆ. ಅದು ವಿಶೇಷವಾಗಿ ಟಾಪ್ 30 ಇಂಡಿಯನ್ ಸಿಟೀಸ್ ಹೊರಗಡೆಯಿಂದ. ನೋಡಿ, ಇಂಡಸ್ಟ್ರಿನೇ ನೀವು ತಗೊಳ್ಳಿ, ಇದನ್ನ B30 ಅಂದ್ರೆ ಬಿಯಾಂಡ್ ಟಾಪ್ 30 ಅಂತ ಕರೀತಾರೆ. ಈಗ ಇನ್ವೆಸ್ಟರ್ಸ್ ಅಲ್ಲಿ ನಾವು ನೋಡಿದಾಗ ಇದನ್ನ ತಗೊಂಡ್ಬರೋದ್ರಲ್ಲಿ ಇವರು ಯಶಸ್ವಿಯಾಗಿದ್ದಾರೆ ಅಂತ. ಈ ಮಾರ್ಕೆಟ್ಸ್ ಗಳನ್ನ ನೀವು ನೋಡಿ, ಮ್ಯೂಚುವಲ್ ಫಂಡ್ಸ್ ವಿಷಯದಲ್ಲಿ ಇನ್ನೂ ಕೂಡ ಅಂಡರ್ ಪೆನೆಟ್ರೇಟೆಡ್ ಆಗಿದೆ. ಸೊ ಬೆಳೆಯೋದಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಅವರು ಪಾಸಿವ್ ಪ್ರಾಡಕ್ಟ್ಸ್ ಗಳಿಗಿಂತ ರೆಗ್ಯುಲರ್ ಪ್ಲಾನ್ಸ್ ಅನ್ನ ಇಷ್ಟಪಡ್ತಾರೆ. ಇದು ಸಹ ಲಾಭಾಂಶಕ್ಕೆ ಅಂದ್ರೆ ಮಾರ್ಜಿನ್ಸ್ ಗಳನ್ನ ಗಳಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದೆಲ್ಲವೂ ICICI Pru AMC ಫಾಸ್ಟ್ ಆಗಿ ಬೆಳೆಯೋದಕ್ಕೆ ಸಹಾಯ ಮಾಡ್ತಿರೋದು. ಇನ್ನು FY25 ನಲ್ಲಿ ನಾವು ನೋಡಿದಾಗ ಅದು ಆಪರೇಷನ್ಸ್ ಗಳಿಗಿಂತ 4,977 crores ಆದಾಯವನ್ನ ಗಳಿಸ್ಕೊಂಡಿದೆ. ಅದರಲ್ಲಿ 2,651 crores ನೆಟ್ ಪ್ರಾಫಿಟ್ ಆಗಿ ಬಂದಿರೋದು. ಇದರಿಂದ ಅದಕ್ಕೆ 50% ಗಿಂತ ಹೆಚ್ಚು ನೆಟ್ ಮಾರ್ಜಿನ್ ಕೂಡ ಸಿಕ್ಕಿದೆ ಬಿಡಿ. ಯಾವುದೇ ಒಂದು ಫೈನಾನ್ಷಿಯಲ್ ಸರ್ವಿಸ್ ಬಿಸ್ನೆಸ್ಗೆ ಅದೊಂದು ಅಸಾಧಾರಣವಾದ ಹೆಚ್ಚಿನ ಮೊತ್ತ ಅಂತ ಹೇಳ್ಬೋದು. ಉದಾಹರಣೆಗೆ ಬ್ಯಾಂಕ್ಸ್ ಹೈ ರೆವಿನ್ಯೂ ಅನ್ನ ಹೊಂದಿರುತ್ತೆ ಅಲ್ವಾ, ಆದ್ರೆ ಬ್ಯಾಡ್ ಲೋನ್ಸ್ ಜೊತೆ ನಾವು ಸೇರಿಸ್ಕೊಂಡಾಗ ಡೀಲ್ ಅನ್ನ ಮಾಡಬೇಕು ಅಂತ ದೊಡ್ಡ ಮೊತ್ತದ ಹಣ ಏನಿರುತ್ತೆ ಅಂದ್ರೆ ಕ್ಯಾಪಿಟಲ್ ಆಗಿ ಅವ್ರು ಅದನ್ನ ಬದಿಗಿಡಬೇಕು. ಈಗ ಇನ್ಶೂರೆನ್ಸ್ ಕಂಪನಿಗಳು ಏನ್ ಮಾಡುತ್ತೆ, ಲಾಂಗ್ ಟರ್ಮ್ ಲಯಬಿಲಿಟೀಸ್ ನ ಮ್ಯಾನೇಜ್ ಮಾಡಬೇಕು ಅಂತ ಡಿಲೇಡ್ ಪ್ರಾಫಿಟಬಿಲಿಟಿ ಜೊತೆಗೆ ಡೀಲ್ ಮಾಡಬೇಕು ಅಲ್ವಾ. ಅದೇ ರೀತಿ AMCs ವಿಷಯಕ್ಕೆ ಬಂದಾಗ ಇದಕ್ಕೆ ವಿರುದ್ಧವಾಗಿ ಒಮ್ಮೆ ಸ್ಕೇಲ್ ತಲುಪಿದ ಮೇಲೆ ತುಂಬಾನೇ ಕಡಿಮೆ ಓವರ್ ಹೆಡ್ಸ್ ಅನ್ನ ಹೊಂದಿರುತ್ತೆ. ಅವರಿಗೆ ವರ್ಕಿಂಗ್ ಕ್ಯಾಪಿಟಲ್ ಬೇಕೇ ಬೇಕಾಗಿಲ್ಲ. ಹಾಗೇನೆ ಅವ್ರಿಗೆ ದೊಡ್ಡ ಆಫೀಸ್ ನೆಟ್ವರ್ಕ್ ಕೂಡ ಬೇಕಾಗಿಲ್ಲ. ಒಮ್ಮೆ ಅವರು ಟೀಮ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಅನ್ನ ಮಾಡ್ಕೊಂಡು
ಇಟ್ಕೊಂಡ್ರೆ ಸಾಕು. ಮುಂದಿನ ರೂಪಾಯಿ ಮ್ಯಾನೇಜ್ ಮಾಡೋ ಕಾಸ್ಟ್ ಮಿನಿಮಲ್ ಆಗಿ ಇರತ್ತೆ. ಅದಕ್ಕೋಸ್ಕರನೇ ಅವರು ಕಾಲಕ್ರಮೇಣ ಸ್ಟ್ರಾಂಗ್ ಕ್ಯಾಶ್ ಜನರೇಟಿಂಗ್ ಮಷಿನ್ಸ್ ಅನ್ನ ಮಾಡ್ಕೊಳ್ಳೋ ಹಾಗೆ ಮಾಡ್ತಾರೆ. ಕಂಪನಿಯ ಆದಾಯದ ಬೆಳವಣಿಗೆ ನಾವು ನೋಡಿದಾಗ ಇದೇ ಕಥೆನೇ ಕೂಡ ಹೇಳೋದು. FY23 ನಲ್ಲಿ ಅದು 2837 ಕ್ರೋರ್ಸ್ ಅನ್ನ ಮಾಡ್ಕೊಂಡಿತ್ತು. ಇನ್ನು FY24 ನಲ್ಲಿ 3758 ಕ್ರೋರ್ಸ್ಗೆ ಹೋಗಿರೋದು. ಮತ್ತೆ FY25 ನಲ್ಲಿ ನಾವು ನೋಡಿದಾಗ ಇದು ಹೆಚ್ಚು ಕಡಿಮೆ 5000 ಕ್ರೋರ್ಸ್ ಅನ್ನ ತಲುಪಿದೆ. ಅದೊಂದು ಕೇವಲ 2 ವರ್ಷಗಳಲ್ಲಿ ಮಾಸಿವ್ ಲೀಪ್. ಕಾರಣ ಎರಡು ಕೂಡ ಒಂದೇ, ಇವರು ಮ್ಯಾನೇಜ್ ಮಾಡೋ ಹಣದ ಮೊತ್ತ ಬೆಳೀತಾ ಇದೆ ಅಂತ. ಹಾಗೆ ಅವರು ಮ್ಯಾನೇಜ್ ಮಾಡೋ ಹಣದ ಈ ಒಂದು ಪ್ರಾಫಿಟಬಲ್ ಅನ್ನು ನಾವು ನೋಡಿದಾಗ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಿರೋದು. ಅವ್ರ ಹತ್ರ ಬೇರೆ ಬಿಸ್ನೆಸ್ ಕೂಡ ಇದೆ ಬಿಡಿ, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತ ಹೇಳ್ತೀವಿ. ಹಾಗೇನೆ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ತರ. ಇದು ಹೈ ನೆಟ್ ವರ್ತ್ ಮತ್ತೆ ಇನ್ಸ್ಟಿಟ್ಯೂಷನಲ್ ಕ್ಲೈಂಟ್ಸ್ಗೆ ಕೇಟರ್ ಮಾಡುತ್ತೆ. ಆದ್ರೆ ಇವು ಆದಾಯಕ್ಕೆ ಸಣ್ಣ ಸ್ಲೈಸ್ ಅಷ್ಟೇ. ಅಂದ್ರೆ ಇವೆಲ್ಲವೂ ಕೂಡ ಒಂದಕ್ಕೊಂದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ. FY25 ನಲ್ಲಿ ನಾವು ನೋಡಿದಾಗ ಕೇವಲ 49 ಕ್ರೋರ್ಸ್. ಹಾಗೆ ಹೆಚ್ಚಿನ ಹಣ ಇನ್ನೂ ಕೂಡ ಮ್ಯೂಚುವಲ್ ಫಂಡ್ಸ್ ಗಳಿಂದಾನೇ ಬರ್ತಾ ಇರೋದು. ಹಾಗೆ ಒಂದ್ ಕಡೆ ಕಾಸ್ಟ್ ಕಡೆ ನಾವು ನೋಡಿದಾಗ ಒಂದು ದೊಡ್ಡ ಭಾಗ ಸಂಬಳಕ್ಕೆ ಅಂದ್ರೆ ಸ್ಯಾಲರೀಸ್ಗೆ ಹೋಗುತ್ತೆ. ಅದು ಸೆನ್ಸ್ ಆಗತ್ತೆ, ಹೌದು. ನೋಡಿ, ಈಗ ಈ ಬಿಸ್ನೆಸ್ ನಾವು ನೋಡಿದಾಗ ಸ್ಮಾರ್ಟ್ ಫಂಡ್ ಮ್ಯಾನೇಜರ್ಸ್ ಮೇಲೆ ನಡೆಯುತ್ತೆ ಅಲ್ವಾ. ಇನ್ನೊಂದು ದೊಡ್ಡ ಖರ್ಚು ಯಾವ್ದಾಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಮೇಲೆ ನಡೆಯುತ್ತೆ. ವಿಶೇಷವಾಗಿ ರೆಗ್ಯುಲರ್ ಪ್ಲಾನ್ಸ್ ಅಲ್ಲಿ ಬ್ಯಾಂಕ್ಸ್ಗಳು, ಏಜೆಂಟ್ಸ್ಗಳು ಮತ್ತೆ ಪ್ಲಾಟ್ಫಾರ್ಮ್ಸ್ ಮೇಲೆ ಇನ್ಸೆಂಟಿವ್ಸ್ ಮಾಡಲೇಬೇಕು. ಹೆಚ್ಚಿನ ಜನ ಏನ್ ಮಾಡ್ತಾರೆ, ಡೈರೆಕ್ಟ್ ಪ್ಲಾನ್ಸ್ ಮತ್ತೆ ಡಿಜಿಟಲ್ ಆನ್ ಬೋರ್ಡಿಂಗ್ ಕಡೆಗೆ ಶಿಫ್ಟ್ ಆಗಿರೋದ್ರಿಂದ ಅವರು ಟೆಕ್ನಾಲಜಿ ಮೇಲೂ ಕೂಡ ಹೆವಿಯಾಗಿ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲಾ ವೆಚ್ಚಗಳ ನಡುವೆನೂ ಲಾಭಾಂಶ ಅಂದ್ರೆ ಮಾರ್ಜಿನ್ಸ್ ಅದ್ಭುತವಾಗಿ ಸ್ಟ್ರಾಂಗ್ ಆಗಿದೆ. ಹಾಗಂತ ಎಲ್ಲನೂ ಕೂಡ ಸ್ಮೂತ್ ಆಗಿ ನಡೀತಿದೆ ಅಂತ ಏನೂ ಅಲ್ಲ. ಒಂದು ದೊಡ್ಡ ರಿಸ್ಕ್ ಏನು, ರೆಗ್ಯುಲೇಷನ್. ಈಗ ಮ್ಯೂಚುವಲ್ ಫಂಡ್ ಉದ್ಯಮದ ಕಳೆದ 15 ವರ್ಷಗಳಲ್ಲಿ ತುಂಬಾ ಡ್ರಾಮ್ಯಾಟಿಕ್ ಆಗಿ ಬದಲಾಗಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಹೆಚ್ಚಾಗಿ ನಾವು ನೋಡಿದಾಗ ಸೆಬಿಯಿಂದಾಗಿ 2009ರಲ್ಲಿ ಸೆಬಿ ಎಂಟ್ರಿ ಅಂದ್ರೆ ಈ ಒಂದು ಲೋಡ್ಸ್ ಅನ್ನ ತಗೊಂಡ್ ಬಂದಿರೋದು. ಈ ಇನ್ವೆಸ್ಟರ್ಸ್ ಇಂದ ಅಪ್ ಫ್ರಂಟ್ ಕಮಿಷನ್ಸ್ ಚಾರ್ಜ್ ಮಾಡೋ ಪ್ರಾಕ್ಟೀಸ್ ಅಂತ ಹೇಳ್ತೀವಿ, ಅದನ್ನ ಬ್ಯಾನ್ ಮಾಡಿರೋದು. ಇನ್ನು 2013ರಲ್ಲಿ ನಾವು ನೋಡಿದಾಗ ಅದು ಡೈರೆಕ್ಟ್ ಪ್ಲಾನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು. ಇವೇನ್ ಮಾಡುತ್ತೆ, ಡಿಸ್ಟ್ರಿಬ್ಯೂಟರ್ಸ್ ನ ಬೈಪಾಸ್ ಮಾಡಿಕೊಂಡು ಈ ಇನ್ವೆಸ್ಟರ್ಸ್ಗೆ ಕಾಸ್ಟ್ ಅನ್ನ ಕಡಿಮೆ ಮಾಡ್ಕೊಳ್ಳುತ್ತೆ. ಇನ್ನು 2018 ಮತ್ತೆ 19ರಲ್ಲಿ ನಾವು ನೋಡಿದಾಗ ಅದು ಎಕ್ಸ್ಪೆನ್ಸ್ ರೇಷಿಯೋಸ್ ಮೇಲೆ ಕ್ಯಾಪ್ಸ್ ಅನ್ನ ಹಾಕ್ತು. ಸೊ AMCಸ್ಗೆ ತಮಗೆ ಬೇಕಾದಷ್ಟು ಚಾರ್ಜ್ ಮಾಡೋ ಹಾಗೇನೆ ಇರ್ತಿರ್ಲಿಲ್ಲ. ಇತ್ತೀಚೆಗಂತೂ ಫಂಡ್ ಹೌಸ್ಗಳು ಕೂಡ ಮಾರ್ಕೆಟ್ ನ ಕನ್ಸಿಸ್ಟೆಂಟ್ ಆಗಿ ಬೀಟ್ ಮಾಡಿರೋದ್ರಿಂದ ಹೈಯರ್ ಫೀಸ್ ಚಾರ್ಜ್ ಮಾಡೋದಕ್ಕೆ ಅಲೋ ಇರಲೇಬೇಕು ಅಂತಾನೂ ಕೂಡ ಸಜೆಸ್ಟ್ ಮಾಡಿದೆ. ಇದೆಲ್ಲವನ್ನ ಒಮ್ಮೆ ನೋಡಿದಾಗ ಇನ್ವೆಸ್ಟರ್ಸ್ಗೆ ತುಂಬಾ ಒಳ್ಳೇದು, ಆದ್ರೆ ಬಿಸ್ನೆಸ್ ದೃಷ್ಟಿಕೋನದಿಂದ ಮಾತ್ರ ಇದೊಂದು ದೊಡ್ಡ ಚಾಲೆಂಜ್ ಆಗಿ ಕಾಣುತ್ತೆ. AMCಸ್ಗೆ ತಮ್ಮ ಮಾರ್ಜಿನ್ಸ್ ಮೇಲೆ ಪೂರ್ತಿ ಕಂಟ್ರೋಲ್ ಇಲ್ವೇ ಇಲ್ಲ. ಸೆಬಿ ಯಾವಾಗ ಬೇಕಾದ್ರೂ ಕೂಡ ರೂಲ್ಸ್ ಅನ್ನ ಚೇಂಜ್ ಮಾಡಬಹುದು. ಮತ್ತೆ ಆ ಚೇಂಜಸ್ ನ ಪ್ರಾಫಿಟಬಿಲಿಟಿ ಮೇಲೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗೋ ತರನು ಕೂಡ ಇದು ಕಾಣುತ್ತೆ. ಇನ್ನೊಂದು ಮೇಜರ್ ಶಿಫ್ಟ್ ಕೂಡ ನಡೆದಿದೆ ನೋಡಿ, ಪಾಸಿವ್ ಇನ್ವೆಸ್ಟಿಂಗ್ ಅಂತ ಏನ್ ಹೇಳ್ತೀವಿ ಅದರ ಏರಿಕೆ ಆಗಿರೋದು. ಹೆಚ್ಚು ಕಡಿಮೆ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ, ಈಗ ತಮ್ಮ ಹಣವನ್ನ ಇಂಡೆಕ್ಸ್ ಫಂಡ್ಸ್ ಮತ್ತೆ ETFs ನಲ್ಲಿ ಹಾಕ್ತಾರೆ ಅಲ್ವಾ. ಇದು ಮಾರ್ಕೆಟ್ ನ ಬೀಟ್ ಮಾಡೋದಕ್ಕೆ ಟ್ರೈ ಮಾಡೋದ್ರ ಬದಲು ಏನ್ ಮಾಡುತ್ತೆ, ಅದರ ಒಂದು ಮಿರರ್ ಮಾಡೋ ಫಂಡ್ಸ್ ಗಳನ್ನ ಮೂಡ್ಸ್ಕೊಳ್ತಾ ಬರುತ್ತೆ. ಈ ಪಾಸಿವ್ ಫಂಡ್ಸ್ ನ ನೀವು ನೋಡಿದಾಗ 10 ಲಕ್ಷ ಕೋಟಿ ಅಂದ್ರೆ ಅಸೆಟ್ಸ್ ಗಳಿಂದ ಬೆಳೆದಿದೆ ಅಂತ. ಟೋಟಲ್ ಮ್ಯೂಚುವಲ್ ಫಂಡ್ಸ್ ಗಳ ಇಂಡಸ್ಟ್ರಿಯಲ್ಲಿ ಸುಮಾರು 20% ಆಗಿರೋದು ಇಲ್ಲಿ ಗೊತ್ತಾಗುತ್ತೆ. ಮತ್ತೆ ಕಳೆದ ವರ್ಷ ಅರ್ಧಕ್ಕಿಂತ ಹೆಚ್ಚು ಹೊಸ ಇನ್ವೆಸ್ಟರ್ಸ್ ಎಲ್ಲ ಯಾರಿದ್ದಾರೆ ಅಂದ್ರೆ ಇನ್ವೆಸ್ಟ್ ಮಾಡ್ತಿರೋದು ಪಾಸಿವ್ ಪ್ರಾಡಕ್ಟ್ಸ್ ಗಳಿಗೆ ಹೋಗಿರೋದೆ. ಇದಂತೂ ಇನ್ವೆಸ್ಟರ್ಸ್ಗೆ ಒಳ್ಳೆ ಗ್ರೇಟ್ ನ್ಯೂಸ್ ಬಿಡಿ. ಅಂದ್ರೆ ಕಡಿಮೆ ಶುಲ್ಕಗಳಲ್ಲಿ ಫೀಸ್ ಬರ್ತಿದೆ ಅಂತ. ಇನ್ನು ಫಂಡ್ ಮ್ಯಾನೇಜರ್ಸ್ ಅವರ ಪರ್ಫಾರ್ಮೆನ್ಸ್ ಮೇಲೆ ಅವಲಂಬನೆ ಇಲ್ವೇ ಇಲ್ಲ ಅಂತ ಗೊತ್ತಾಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ವೆರಿ ಸಿಂಪಲ್. ಆದ್ರೆ ICICI Pru ತರದ ಒಂದು AMCಗಳಿಗೆ ತುಂಬಾ ದೊಡ್ಡದಲ್ಲ. ಅವರು ಏನ್ ಮಾಡ್ತಾರೆ, ಹೆಚ್ಚಿನ ಒಂದು ಹೈಯರ್ ಮಾರ್ಜಿನ್ ಆಕ್ಟಿವ್ ಫಂಡ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈಗ ಹೆಚ್ಚು ಹೂಡಿಕೆದಾರರು ಅಂದ್ರೆ ಇನ್ವೆಸ್ಟರ್ಸ್ ಏನ್ ಹೇಳ್ತೇವೆ, ಒಂದು ಪಾಸಿವ್ಗೆ ಮೂವ್ ಆದ್ರು ಅಂತ ಅನ್ಕೊಳ್ಳಿ, ಮ್ಯಾನೇಜ್ ಮಾಡೋ ಪ್ರತಿ ರೂಪಾಯಿಗೆ ಬರೋ ಆದಾಯವನ್ನ ಬಿಟ್ಬಿಡುತ್ತೆ, ಅಂದ್ರೆ ಅದ್ರ ಮೇಲೆ ಬಿದೋಗತ್ತೆ. ಅದು ಆಕ್ಟಿವ್ ಆಗಿ ಇನ್ವೆಸ್ಟಿಂಗ್ ಆದ್ಮೇಲೆ ಬಿಲ್ಡ್ ಆದಂತಹ ಒಂದು ಬಿಸ್ನೆಸ್ ಮಾಡೆಲ್ಸ್ ಮೇಲೆ ಪ್ರೆಷರ್ ಹಾಕೋದಕ್ಕೆ ಶುರು ಮಾಡ್ತಾರೆ. ಇನ್ನು ಕಾಂಪಿಟೇಟಿವ್ ಆಗಿ ಉಳಿಬೇಕು ಅಂತಂದ್ರೆ ICICI Prudential ಬಹುಶಃ ತನ್ನ ಪಾಸಿವ್ ಆಫರಿಂಗ್ಸ್ ಗಳನ್ನ ಎಕ್ಸ್ಪ್ಯಾಂಡ್ ಮಾಡಲೇಬೇಕಾಗತ್ತೆ. ಅದು ಮಾರ್ಜಿನ್ಸ್ಗೆ ಹೊಡೆತ ಕೊಟ್ರು ಸರಿ, ಅದೊಂದು ಕ್ಲಾಸಿಕ್ ಟ್ರೇಡ್ ಆಫ್. ಈಗ ರೆಲೆವೆಂಟ್ ಆಗಿ ಉಳಿಯೋದು ಅಂತಂದ್ರೆ ಈ ಒಂದು ಫೀ ಅಂತ ಏನ್ ಹೇಳ್ತೀವಿ ಗೊತ್ತಾ, ಅದರಲ್ಲಿ ತಗೊಳ್ಳೋದು ಒಂದು ಹೊಡೆತ ಬಿದ್ದ ಹಾಗೆ ಸರಿ ಅಂತ. ಇನ್ನು ಕೆಲವು ರಿಸ್ಕ್ ಇದೆ, ಅಂದ್ರೆ ಇದನ್ನ ಉಲ್ಲೇಖಿಸಬೇಕಾದ್ರೆ ಯೋಗ್ಯ ಅಂತ ನಮಗೂ ಅನ್ಸ್ಬೋದು. ಈಗ ಬಿಸ್ನೆಸ್ ನೇ ತಗೊಳ್ಳಿ, ಮಾರ್ಕೆಟ್ಗೆ ಹೆವಿಯಾಗಿ ಟೈಡ್ ಆಗಿದೆ ಅಲ್ವಾ. ಇನ್ನು ಸ್ಟಾಕ್ ಮಾರ್ಕೆಟ್ ನಾವು ನೋಡಿದಾಗ ಚೆನ್ನಾಗಿ ಮಾಡ್ತಿದ್ದಾಗ ಜನ ಏನ್ ಮಾಡ್ತಾರೆ, ಹೆಚ್ಚಾಗಿ ಇನ್ವೆಸ್ಟ್ ಮಾಡ್ತಾರೆ. ಈಗ ಫಂಡ್ NAV
ವಿಗಳನ್ನ ನಾವು ತಗೊಂಡಾಗೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ AMCs ಕೂಡ ಜಾಸ್ತಿ ಆಗಿರುತ್ತೆ. ಆದ್ರೆ ಮಾರ್ಕೆಟ್ಸ್ ಬಿದ್ದೋದಾಗ ವಿಷಯಗಳು ತುಂಬಾ ಕಾಂಪ್ಲಿಕೇಟೆಡ್ ಆಗೋದು, ಅಂದ್ರೆ ಕಷ್ಟ ಆಗೋದು. AUM ಕುಗ್ಗತ್ತೆ, ಅಂದ್ರೆ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಕೂಡ ಬಿದ್ದೋಗತ್ತೆ. ಹಾಗೆ ರಿಡೆಂಪ್ಷನ್ಸ್ಗಳು ಕೂಡ ಜಾಸ್ತಿ ಆಗತ್ತೆ. ಈ ಮಧ್ಯೆ AMCಯ ಫಿಕ್ಸ್ಡ್ ಕಾಸ್ಟ್ ಬದಲಾಗೋದೇ ಇಲ್ಲ. ಸೊ ಲಾಭಕ್ಕೂ ಕೂಡ ಹೊಡ್ತಾ ಬೀಳತ್ತೆ. ಟ್ಯಾಲೆಂಟ್ ನ ಇಶ್ಯೂ ಕೂಡ ಇದೆ. ಕೆಲವು ಟಾಪ್ ಪರ್ಫಾರ್ಮಿಂಗ್ ಫಂಡ್ ಮ್ಯಾನೇಜರ್ಸ್ ಪರ್ಫಾರ್ಮೆನ್ಸ್ ನಾವು ನೋಡಿದಾಗ ಇನ್ಫ್ಲೋಸ್ ಮತ್ತೆ ಹೂಡಿಕೆದಾರರು ಯಾರೆಲ್ಲ ಇರ್ತಾರೆ ಅಲ್ವಾ, ಅವರು ಟ್ರಸ್ಟ್ ಮೇಲೆ ದೊಡ್ಡ ವ್ಯತ್ಯಾಸ ಖಂಡಿತವಾಗ್ಲೂ ಬರ್ಬೋದು. ಆದ್ರೆ ಅವ್ರಿಗೂ ಕೂಡ ಹೈ ಡಿಮ್ಯಾಂಡ್ ಇದ್ದೇ ಇರತ್ತೆ. ಅವ್ರೇನಾದ್ರೂ ಬಿಟ್ಟು ಹೋದ್ರು ಅಂತ ಅನ್ಕೊಳ್ಳಿ, ಅದು ಕಂಪನಿಯ ರೆಪ್ಯುಟೇಷನ್ಸ್ ಮತ್ತೆ ಫ್ಲೋಸ್ ಮೇಲೆ ಇಂಪ್ಯಾಕ್ಟ್ ಬರ್ಬೋದು. ಹಲವು ರೀತಿಗಳಲ್ಲಿ ನಾವು ನೋಡಿದಾಗ ICICI Pru AMCಯ IPO ಕೇವಲ ಒಂದು ಫೈನಾನ್ಷಿಯಲ್ ಇವೆಂಟ್ ಮಾತ್ರ ಖಂಡಿತವಾಗ್ಲೂ ಅಲ್ಲ. ಅದು ಭಾರತದ ಮ್ಯೂಚುವಲ್ ಫಂಡ್ ಉದ್ಯಮ ಅಂತ ಏನ್ ಹೇಳ್ತೀವಿ, ಎಷ್ಟು ದೂರ ಬಂದಿದೆ ಅನ್ನೋದಕ್ಕೆ ಒಂದು ದೊಡ್ಡ ಕಾರಣ. ಹಾಗೆ ಮುಂದೆ ಎಲ್ಲಿಗೆ ಸಾಗುತ್ತೆ ಅನ್ನೋ ಒಂದು ಯೋಚನೆನ ನಾವು ನೋಡಿದಾಗ ರಿಫ್ಲೆಕ್ಟ್ ಆಗುವಂತಹ ಒಂದು ಕ್ಷಣ ಅಂತ ಅನ್ಸುತ್ತೆ. ಕಂಪನಿ ತಾನೇ ಇವತ್ತು ಒಂದು ಕ್ಯಾಶ್ ಜನರೇಟಿಂಗ್ ಮೆಷಿನ್ ತರ ಕಾಣಿಸೋದಲ್ವಾ. ಇನ್ನು ಸ್ಟ್ರಾಂಗ್ ಆಕ್ಟಿವ್ ಇಕ್ವಿಟಿ ಮಿಕ್ಸ್ನೇ ನೋಡ್ಕೊಳ್ಳಿ, ಬೆಳಿತಿರೋ ಒಂದು ಸ್ಕೇಲ್ಗೆ, ಹೈ ಪ್ರಾಫಿಟಬಿಲಿಟಿಗೆ ಮತ್ತೆ ಡಿಜಿಟಲ್ ಸ್ಯಾವಿ ಡಿಸ್ಟ್ರಿಬ್ಯೂಷನ್ಸ್ಗೆ ಇದು ಕಾರಣ ಆಗತ್ತೆ. ಆದ್ರೆ ಅದರ ಸುತ್ತಲಿನ ಪ್ರಪಂಚ ವೇಗವಾಗಿ ಬದಲಾಗ್ತಿದೆ ನೋಡಿ. ರೆಪ್ಯುಟೇಷನ್ಸ್ ಟೈಟ್ ಆಗ್ತಿದೆ ಅಲ್ವಾ. ಅದ್ರ ಪ್ರಕಾರ ನಾವು ನೋಡಿದಾಗ ಪಾಸಿವ್ ಫಂಡ್ಸ್ ಪ್ರಾಮುಖ್ಯತೆಯನ್ನ ಖಂಡಿತವಾಗ್ಲೂ ಗಳಿಸ್ಕೊಳತ್ತೆ. ಹಾಗೆ ರಿಟೇಲ್ ಇನ್ವೆಸ್ಟರ್ಸ್ ಹೆಚ್ಚು ಫೀ ಸೆನ್ಸಿಟಿವ್ ಮತ್ತೆ ಬೆಟರ್ ಇನ್ಫಾರ್ಮ್ಡ್ ಕೂಡ ಆಗಿರ್ತಾರೆ. ಇನ್ನು ಮುಂದಿನ ದಶಕ ಅಂದ್ರೆ ಡೆಕೇಡ್ಸ್ ಗಳಲ್ಲಿ ನಾವು ನೋಡಿದಾಗ ನಮ್ಮನ್ನ ಇಲ್ಲಿಗೆ ತಂದ ಒಂದು ಡೆಕೇಡ್ಸ್ ಗಿಂತ ತುಂಬಾನೇ ಡಿಫ್ರೆಂಟ್ ಆಗಿ ಕೂಡ ಇದು ಕಾಣಿಸ್ಬೋದು. ಸೊ ನೀವು ಈ IPOನ ಒಬ್ಬ ಇನ್ವೆಸ್ಟರ್ ಆಗಿ ನೋಡ್ತಿದ್ರೆ ಪ್ರಶ್ನೆ ಕೇವಲ ICICI Pru AMC ಇವತ್ತು ಎಷ್ಟು ಹಣ ಮಾಡ್ತಿದೆ ಅನ್ನೋದಷ್ಟೇ ಅಲ್ಲ, ಬದಲಿಗೆ ಈಗಾಗಲೇ ನಡೀತಿರೋ ಒಂದು ಬದಲಾವಣೆಗಳಿಗೆ ಎಷ್ಟು ಚೆನ್ನಾಗಿ ಅಡ್ಯಾಪ್ಟ್ ಆಗ್ತಾ ಇದೆ ಅನ್ನೋದು. ನೋಡಿ, ಈ ಒಂದು ಬಿಸ್ನೆಸ್ ನಲ್ಲಿ ನೀವು ನೋಡಿದಾಗ ಸ್ಕೇಲ್ ರಿವಾರ್ಡ್ಸ್ ಅನ್ನ ಖಂಡಿತವಾಗ್ಲೂ ತಗೊಂಡ್ ಕೊಡುತ್ತೆ. ಆದ್ರೆ ರಿಲೆವೆಂಟ್ ಆಗಿ ಉಳಿಯೋದು ಏನ್ ಗೊತ್ತಾ, ಇಲ್ಲಿ ನಾವು ಅಂದ್ರೆ ಈ ಒಂದು ಮ್ಯೂಚುವಲ್ ಫಂಡ್ ಸೆಕ್ಟರ್ ಅಲ್ಲಿ ಯಾವ ರೀತಿ ಬದುಕುಳಿಬೇಕು ಅನ್ನೋದು ಮಾತ್ರ. ಈಗ ಮುಂದಿನ ಸ್ಟೋರಿಯಲ್ಲಿ ಹೆಚ್ಚಿನ ಸಲ ನಾವ್ ಏನ್ ಮಾಡ್ತೀವಿ, ಭಾರತದ ಆರ್ಥಿಕತೆ ಅಂದ್ರೆ ಎಕನಾಮಿ ಬಗ್ಗೆ ಮಾತಾಡಿದಾಗ ಫೋಕಸ್ ಹೆಚ್ಚಾಗಿ ಏನ್ ಹಾಳಾಗ್ತಿದೆ ಅದರ ಆಧಾರದ ಮೇಲೆ ನಾವು ಮಾತಾಡ್ತೀವಿ. ರೆಡ್ ಟೇಪ್ ಅಂದ್ರೆ ಕಳಪೆ ಒಂದು ಮೂಲ ಸೌಕರ್ಯ ಏನೆಲ್ಲ ಇರುತ್ತೆ ಅದು ಅನ್ಪ್ರೆಡಿಕ್ಟಬಲ್ ಆದಾಗ, ಅಥವಾ ಕೆಲಸಗಳನ್ನ ಮಾಡಿಸೋದು ಎಷ್ಟು ಕಷ್ಟ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ಆದ್ರೆ ಅವಾಗ ನೀವು ಒಂದು ಸೆಕ್ಟರ್ ಅನ್ನ ನೋಡ್ತಿರ್ತೀರಿ, ಅಲ್ಲಿ ಭಾರತ ಕೇವಲ ಪ್ರಪಂಚದ ಜೊತೆ ಸರಿಸಾಟಿಯಾಗಿ ನಿಲ್ಲಿಲ್ಲ, ಬದಲಿಗೆ ಅದಕ್ಕಿಂತ ಮುಂದೆನೆ ಹೊರಟೋಯ್ತು. ಅಂತಹ ಅಪರೂಪದ ಒಂದು ಗಮನಾರ್ಹ ಎಕ್ಸಾಂಪಲ್ ನಾವು ನೋಡಿದಾಗ ಅದೇ UPI, ದ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ನ ಒಂದು ಇತ್ತೀಚಿನ ಪೇಪರ್ ಒಂದು UPI ಹೇಗೆ ಇಷ್ಟೊಂದು ಸಕ್ಸಸ್ಫುಲ್ ಆಯ್ತು ಅಂತ ಪರಿಶೀಲನೆ ಮಾಡಿದೆ. ಅವ್ರು ಕಂಡ್ಕೊಂಡಿದ್ದು ಏನ್ ಗೊತ್ತಾ, ತುಂಬಾನೇ ಫ್ಯಾಸಿನೇಟಿಂಗ್ ಆಗಿದೆ ನೋಡಿ, ಹೇಳ್ತೀನಿ. ಮೊದಲ ನೋಟಕ್ಕೆ ನಾವು ನೋಡಿದಾಗ ಡಿಜಿಟಲ್ ಪೇಮೆಂಟ್ಸ್ ಬಿಲ್ಡ್ ಮಾಡೋದು ಸುಲಭ ಅಂತ ಅನ್ಸಿರ್ಬೋದು. ಯಾಕೆ ಅಂತಂದ್ರೆ ಇವತ್ತು ಹೆಚ್ಚಿನವರ ಅಂದ್ರೆ ಎಲ್ಲರ ಹತ್ರನೂ ಕೂಡ ಸ್ಮಾರ್ಟ್ ಫೋನ್ಸ್ ಇದೆ, ಮತ್ತೆ ಬ್ಯಾಂಕ್ ಅಕೌಂಟ್ ಕೂಡ ಇದೆ. ಸೊ ಸಿಂಪಲ್ ಪೇಮೆಂಟ್ ಸಿಸ್ಟಮ್ ಜಾರಿಗೆ ತರೋದು ಎಷ್ಟೊಂದು ಕಷ್ಟ ಇರ್ಬೋದು, ಆದ್ರೆ ನಿಖರವಾಗಿ ಅಲ್ಲೇ ಹೆಚ್ಚಿನ ದೇಶಗಳು ಕೂಡ ಹಾಕೊಳ್ಳೋದು. ಇನ್ನು ಭಾರತದಲ್ಲಿ UPI ಎಷ್ಟು ಸಕ್ಸಸ್ಫುಲ್ ಆಗಿದೆ ಅಂತಂದ್ರೆ ಅದರ ಹತ್ರ ಬರೋದಕ್ಕೂ ಕೂಡ ಯಾವ ದೇಶಗಳಿಗೂ ಧೈರ್ಯ ಇಲ್ಲ. ಸೊ UPI ಏನಿದೆ ಅಲ್ವಾ, ಇದು ಬೇರೆ ದೇಶಗಳಿಗಿಂತ ನಮ್ಮ ದೇಶನೇ ವಿಭಿನ್ನವಾಗಿಸೋದು ಏನು, ಹಾಗೇನೆ ಅಷ್ಟೊಂದು ಚೆನ್ನಾಗಿ ನಮ್ಮ ದೇಶದಲ್ಲಿ ಯಾಕೆ ಇಷ್ಟು ವರ್ಕ್ ಆಯ್ತು, ಅದೇ ಈ ಕಥೆಯ ನಿಜವಾದ ಟ್ವಿಸ್ಟ್. ಅದನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಸ್ವಲ್ಪ ಹಿಂದೆ ಹೋಗ್ಬೇಕು. UPI ಪಿಕ್ಚರ್ ಬರೋಕ್ಕಿಂತ ಮುಂಚೆ ಭಾರತದಲ್ಲಿ ಈಗಾಗಲೇ ಕೆಲವು ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ಗಳು ಖಂಡಿತವಾಗ್ಲೂ ಇತ್ತು ಅಲ್ವಾ. ಆದ್ರೆ ಅವುಗಳಲ್ಲಿ ಹೆಚ್ಚಿನವು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಅಂದ್ರೆ ಈ ನೆಫ್ಟ್ ಮತ್ತೆ RTGS ನಾವು ನೋಡಿದಾಗ ಬ್ಯಾಂಕ್ ಇಂದ ಬ್ಯಾಂಕ್ಗೆ ವರ್ಗಾವಣೆ ಮಾಡೋದಕ್ಕೆ ಸುಲಭ ಮಾಡ್ತಿತ್ತು, ಆದ್ರೆ ನಿರ್ದಿಷ್ಟ ಗಂಟೆಗಳಲ್ಲಿ ಮಾತ್ರ, ಆದ್ರೆ ತಕ್ಷಣಕ್ಕೆ ಹೋಗ್ತಾನೆ ಇರಲಿಲ್ಲ. ಈಗ ನಿಮ್ಮ ದುಡ್ಡು ಏನಿರುತ್ತೆ ಆ ದುಡ್ಡನ್ನ ಬೇರೆಯವರ ಅಕೌಂಟಿಗೆ ರಿಫ್ಲೆಕ್ಟ್ ಆಗೋದಕ್ಕೆ ಕೆಲವು ಗಂಟೆಗಳನ್ನ ತಗೊಳ್ತಿತ್ತು, ಆದ್ರೆ ಇಮಿಡಿಯೇಟ್ ಆಗಿ ದುಡ್ಡು ಹೋಗ್ತಾನೆ ಇರಲಿಲ್ಲ. ಹಾಗೇನೆ ಅದು ಐಡಿಯಲ್ ಆಗು ಕೂಡ ಇರಲಿಲ್ಲ ಅಲ್ವಾ. 2010ರಲ್ಲಿ ಭಾರತ IMPS ಅಂದ್ರೆ ದ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಅಂತ ಹೇಳ್ತೀವಿ, ಇದನ್ನ ಇಂಟ್ರೊಡ್ಯೂಸ್ ಮಾಡ್ತು. ಅದು ತನ್ನದೇ ಆದ ರೀತಿಯಲ್ಲಿ ಅಂದ್ರೆ ಒಂದು ಗೇಮ್ ಚೇಂಜರ್ ಆಗಿ ಕೆಲಸ ಮಾಡ್ತು, ಆದ್ರೆ ಅದು ಕೂಡ ಅಷ್ಟು ಸಕ್ಸಸ್ಫುಲ್ ಆಗ್ಲಿಲ್ಲ. IMPS ನಾವು ನೋಡಿದಾಗ ಅಂದ್ರೆ ಬ್ಯಾಂಕ್ಸ್ ನಡುವೆ ಒಂದು ರಿಯಲ್ ಟೈಮ್ ಅಲ್ಲಿ ಟ್ರಾನ್ಸ್ಫರ್ ಮಾಡುತ್ತೆ, ಅಂದ್ರೆ ದಿನದ ಯಾವುದೇ ಸಮಯದಲ್ಲೂ ಆಗಿರ್ಬೋದು, ರಜೆಗಳಿದ್ರೂ ಕೂಡ ನಡೆಯುತ್ತೆ, ಅವಕಾಶ ಮಾಡ್ಕೊಡ್ತಿತ್ತು. ಇದು ದೇಶದಲ್ಲಿ ಇನ್ಸ್ಟೆಂಟ್ ಡಿಜಿಟಲ್ ಪೇಮೆಂಟ್ಸ್ಗೆ ಬ್ಯಾಕ್ ಬೋನ್ ಆಯ್ತು, ಹೌದು. ಆದ್ರೆ IMPSಗೆ ತನ್ನದೇ ಆದ ಚಾಲೆಂಜಸ್ ಗಳಿದ್ವು.
ಸೊ ಬೇಸಿಕಲಿ IMPS ಏನ್ ಮಾಡ್ತಿತ್ತು, ಅದರದೇ ಆದ ಒಂದು ಸಿಸ್ಟಮ್‌ಗೆ ಡಿಪೆಂಡ್ ಆಗಿತ್ತು. ಅಂದ್ರೆ ನೀವು ತುಂಬಾ ಉದ್ದವಾಗಿರೋ ಅಕೌಂಟ್ ನಂಬರ್ಸ್‌ನ ಹಾಕ್ಬೇಕಾಗಿತ್ತು. IFSC ಕೋಡ್ಸ್ ಪ್ರತಿಯೊಂದನ್ನು ಕೂಡ ಎಂಟರ್ ಮಾಡ್ಬೇಕಾಗಿತ್ತು. ತಪ್ಪು ಮಾಡಿದ್ರಿ ಅಂತ ಅನ್ಕೊಂಡ್ಲಿ ಇಮಿಡಿಯೇಟ್ ಆಗಿ ನಿಮ್ಮ ಹೋಪ್‌ನೇ ಬಿಟ್ಬಿಡ್ಬೇಕಾಗಿತ್ತು. ಕೆಲಸ ಮಾಡ್ತಿರ್ಲಿಲ್ಲ. ಮತ್ತೆ ನಿಮ್ಮ ಒಂದು ಅಪೋಸಿಟ್ ಯಾರಿರ್ತಾರೆ, ಯಾರಿಗೆ ನೀವು ದುಡ್ಡು ಹಾಕ್ಬೇಕು ಅಂತ ಅನ್ಕೊಂಡಿರ್ತೀರೋ ಅವ್ರಿಗೆ ಇಮಿಡಿಯೇಟ್ ಆಗಿ ದುಡ್ಡು ಹೋಗ್ತಿರ್ಲಿಲ್ಲ. ಹಾಗೇನೇ ಯೂಸರ್ ಫ್ರೆಂಡ್ಲಿ ಕೂಡ ಆಗಿರ್ಲಿಲ್ಲ. ಇಷ್ಟೊಂದೆಲ್ಲ ಪ್ರಾಬ್ಲಮ್ ಇರ್ಬೇಕಾದ್ರೇನೆ ನೋಡಿ UPI ಆ ಜಾಗಕ್ಕೆ ಬಂದಿದ್ದು. ಅದನ್ನ IMPS ರೇಲ್ಸ್‌ಗಳ ಮೇಲೇನೆ ನಿರ್ಮಿಸಲಾಗಿತ್ತು ಅಂತ ಹೇಳ್ತಾರೆ. ಆದ್ರೆ ಅದರ ಎಕ್ಸ್‌ಪೀರಿಯನ್ಸ್ ತುಂಬಾನೇ ಸ್ಮೂತರ್ ಆಗಿದೆ ನೋಡಿ. ನೋಡಿ UPIಗೆ ನೀವು ದೊಡ್ಡದಾಗಿರುವಂತಹ ಅಕೌಂಟ್ ನಂಬರ್‌ನ ಟೈಪ್ ಮಾಡ್ಬೇಕಾಗಿಲ್ಲ. ಹಾಗೇನೇ ಒಂದು IFSC ಕೋಡ್ ಹಾಕ್ಬೇಕಾಗಿಲ್ಲ. ಮತ್ತೆ ಬ್ಯಾಂಕ್ ಅಕೌಂಟ್ ಪರ್ಟಿಕ್ಯುಲರ್ ಆಗಿ ಇರ್ಬೇಕು ಅಂತ ಏನಿಲ್ಲ. ಸಿಂಪಲ್ ಆಗಿ ವರ್ಚುವಲ್ ಐಡಿನ ಬಳಸ್ಕೊಂಡು ಕೆಲವು ಟ್ಯಾಪ್ಸ್‌ಗಳಲ್ಲಿ ಹಣನ ಕಳಿಸ್ಬೋದು. ಇದೆಲ್ಲದಕ್ಕಿಂತ ಮುಖ್ಯ ಏನ್ ಗೊತ್ತಾ? ಯಾರು ಬೇಕಾದ್ರೂ UPIಯಲ್ಲಿ ಹಣವನ್ನ ಕಳಿಸ್ಬೋದು. ಕೇವಲ ಬ್ಯಾಂಕ್ಸ್ ಅಂತ ಮಾತ್ರ ಏನೂ ಅಲ್ಲ. ನೋಡಿ ಈ UPM ಸಿಸ್ಟಮ್‌ಗೆ ಪ್ಲಗ್ ಆಗಿರ್ಬೇಕು ಅಂತಂದ್ರೆ ಆಪ್‌ನ ಬಿಲ್ಡ್ ಮಾಡುವಂತಹ ಅವಕಾಶವನ್ನ ತುಂಬಾ ಸ್ಮೂತ್ ಆಗಿ ಮಾಡ್ಕೊಳ್ತು. ಈಗ ನೀವು ಇನ್ನು ಮುಂದೆ ಬ್ಯಾಂಕ್‌ನ ಅಫಿಷಿಯಲ್ ಆಪ್‌ನೇ ಬಳಸಬೇಕಾಗಿಲ್ಲ ಅಲ್ವಾ? ನಿಮ್ಗೆ ಇಷ್ಟವಾದ ಯಾವುದೇ UPI ಆಪ್‌ನ ಬಳಸಬಹುದಾಗಿತ್ತು. ಅದು ಎಲ್ಲವನ್ನು ಕೂಡ ಅಂದ್ರೆ UPI ಬಂದ ಮೇಲೆ ನಮ್ಮ ದೇಶದ ಪ್ರತಿಯೊಂದು ಸಿಸ್ಟಮ್ ಕೂಡ ಸ್ಮೂತ್ ಆಗೋಕ್ ಶುರುವಾಗೋಯ್ತು. ಆದ್ರೆ ಅದು ಕೂಡ ಸಾಕಾಗ್ಲಿಲ್ಲ ಬಿಡಿ. UPI ನಿಜವಾಗ್ಲೂ ಕೂಡ ಟೇಕ್ ಆಫ್ ಆಗ್ಬೇಕಾದ್ರೆ ನಮ್ಮ ಭಾರತದಲ್ಲಿ ಆಲ್ರೆಡಿ ತುಂಬಾ ಆಳವಾಗಿದ್ದಂತಹ ಪ್ರಾಬ್ಲಮ್ಸ್‌ಗಳನ್ನ ಸಾಲ್ವ್ ಮಾಡ್ಬೇಕಾಗಿತ್ತು. ಒಂದು ದೊಡ್ಡ ಪ್ರಾಬ್ಲಮ್ ಏನ್ ಗೊತ್ತಾ? ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಹೇಳ್ತೀವಿ. ಒಂದು ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ವರ್ಕ್ ಆಗೋದಕ್ಕೆ ಜನರಿಗೆ ಮೊದಲು ಬ್ಯಾಂಕ್ ಅಕೌಂಟ್ಸ್ ಇರಬೇಕು. ಅಲ್ಲೇ ನೋಡಿ ಜನ್ ಧನ್ ಯೋಜನಾ ಸಹಾಯ ಮಾಡಿತು. ಅದು ದೇಶದಾದ್ಯಂತ ಮಿಲಿಯನ್ಸ್ ಆಫ್ ಹೊಸ ಅಕೌಂಟ್ಸ್ ಅನ್ನ ಓಪನ್ ಮಾಡ್ತು. ಆದ್ರೆ ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡೋದು ಸಾಕಾಗಲ್ಲ. ಜನ ಯಾರು ಅಂತ ಹೇಳ್ಕೊಳ್ತಾರೋ ಅವರೇ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಈಗ ನಾನು ಬ್ಯಾಂಕ್ ಅಕೌಂಟ್‌ನ ಓಪನ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ. ನಾನು UPIನ ಯೂಸ್ ಮಾಡ್ಬೇಕು ಅಂತಂದ್ರೆ ಅದು ಪ್ರಸ್ತುತವಾಗಿ ನಾನೇ ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಮೋಸ, ವಂಚನೆ ಇದೆಲ್ಲನೂ ಕೂಡ ಆಗೋದು ಕಾಮನ್ ಅಲ್ವಾ? ಆ ಪ್ರಾಬ್ಲಮ್‌ನ ಆಧಾರ್ ಅಂದ್ರೆ ಆಧಾರ್ ಕಾರ್ಡ್ ಸಾಲ್ವ್ ಮಾಡಿದ್ದು. ಅಂದ್ರೆ ಅದು ಸುಲಭವಾದ ಒಂದು ಐಡೆಂಟಿಟಿ ವೆರಿಫಿಕೇಶನ್ ಅನ್ನ ಅವಕಾಶ ಮಾಡಿಕೊಟ್ಟಿದ್ದು. ಯಾವಾಗ್ಲೂ ಕೂಡ ಮೊಬೈಲ್ ಡೇಟಾ ಎಕ್ಸ್‌ಪೆನ್ಸಿವ್ ಆಗಿದ್ರೆ ಜನ ಏನ್ ಮಾಡ್ತಾರೆ? ಸಣ್ಣ ಪಾವತಿಯನ್ನ ಮಾಡ್ಕೊಂಡು ಡಿಜಿಟಲ್ ಆಪ್ಸ್‌ನ ಬಳಸೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ ಅಲ್ವಾ? ಈ ಒಂದು ಪಜಲ್‌ನ ಕೊನೆಯ ಭಾಗನ ನೋಡಿದಾಗ ಜಿಯೋ ಟೆಲಿಕಾಂ ಮಾರ್ಕೆಟ್ಸ್‌ಗೆ ಎಂಟರ್ ಆಗಿ ಡೇಟಾ ಏನಿರುತ್ತೆ ಅದನ್ನ ತುಂಬಾ ಕಡಿಮೆ ಮಾಡಿದಾಗ ಈ ಎಲ್ಲಾ ಡಾಟ್‌ಗಳು ಏನಿತ್ತು ಗೊತ್ತಾ? ಅದು ಕನೆಕ್ಟ್ ಆಗೋಕೆ ಶುರುವಾಯಿತು. ಅಂದ್ರೆ ನಮಗೆ ಕಡಿಮೆ ಡೇಟಾಲಿ ಇಂಟರ್ನೆಟ್ ಸಿಕ್ತು. ಅದಾದ್ಮೇಲೆ ನಾವು ಆಪ್‌ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಂಡ್ವಿ. ಇದೆಲ್ಲವೂ ಸ್ಮೂತ್ ಆಗಿ ಆದ್ಮೇಲೆ UPI ಪ್ರತಿಯೊಬ್ಬ ವ್ಯಕ್ತಿಗೆ ಅಂದ್ರೆ ನಮ್ಮ ಭಾರತದಲ್ಲಿ ಇರುವಂತಹ ಎಲ್ಲಾ ಪ್ರಜೆಗಳಿಗೂ ಕೂಡ ಯೂಸ್ ಮಾಡೋದಕ್ಕೆ ತುಂಬಾ ಈಸಿ ಆಗೋಯ್ತು. ಇನ್ನು 2016 ಹೊತ್ತಿಗೆ ಎಲ್ಲನೂ ಕೂಡ ಅಂದ್ರೆ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಅಂತ ಏನ್ ಹೇಳ್ತೀವಿ ಅದು ಸಿದ್ಧ ಆಗೋಗಿತ್ತು. ಬ್ಯಾಂಕ್ ಅಕೌಂಟ್ಸ್, ಆಧಾರ್, ಮೊಬೈಲ್ ಇಂಟರ್ನೆಟ್. ಉಳಿದಿದ್ದು ಏನು? ಜನ ಸಿಸ್ಟಮ್ ಬಳಸೋದಕ್ಕೆ ಶುರು ಮಾಡೋ ಹಾಗೆ ಒಂದು ಪುಷ್ ಕೊಡಬೇಕಾಗಿತ್ತು ಅಷ್ಟೇ. ಆ ಪುಷ್ ಒಂದು ಹಠಾತ್ ಮತ್ತೆ ದೊಡ್ಡ ಆಘಾತದ ಶಾಕ್ ಅಂತ ಹೇಳ್ಬೋದು. ಅಂದ್ರೆ ಸಡನ್ ಅಂಡ್ ಮಾಸಿವ್ ಶಾಕ್ ತರ ಬಂದಿರೋದು. ಹೀಗೆ ನೀವು ನೋಡಿ ಡಿಮಾನಿಟೈಸೇಷನ್ ಅನ್ನೋ ಒಂದು ದೊಡ್ಡದಾದ ಶಾಕ್. ಅಂದ್ರೆ ಓವರ್‌ನೈಟ್ ಅಲ್ಲಿ ಚಲಾವಣೆಯಲ್ಲಿದ್ದಂತಹ ಬೇಕಾದಷ್ಟು ನೋಟ್ಸ್‌ಗಳು, ಕ್ಯಾಶ್ ಬೆಲೆ ಏನಾಯ್ತು? ಇಲ್ಲದಂತಾಯ್ತು. ATMಸ್‌ಗಳ ಮುಂದೆ ಗಂಟೆಗೆ ಸಾಲಲ್ಲಿ ನಿಂತ್ಕೊಂಡು ಎಷ್ಟೋ ಜನ ಡೆಪಾಸಿಟ್ ಮಾಡಕ್ಕೆ ಹೋದ್ರು. ಮತ್ತೆ ದುಡ್ಡನ್ನ ತಗೊಳ್ಳೋದಕ್ಕೂ ಕೂಡ ಹೋದ್ರು. ಜನರಿಗೆ ಒಂದು ಆಲ್ಟರ್ನೇಟಿವ್ ಬೇಕಾಗಿತ್ತು. ಅದು ಬೇಗನೆ ಸಿಕ್ಕಿದ್ದು ಏನ್ ಗೊತ್ತಾ? UPI ಒಂದೇ ಆಪ್ಷನ್ ಕೂಡ ಆಗಿರ್ಲಿಲ್ಲ. ಆದ್ರೆ ಏನಾದ್ರೂ ಅವ್ರಿಗೆ ಒಂದು ಆಲ್ಟರ್ನೇಟಿವ್ ಸಿಸ್ಟಮ್ ಬೇಕಾಗಿತ್ತು. ಪೇಟಿಎಂ ತರದ ವಾಲೆಟ್ಸ್‌ಗಳ ಆಪ್ಸ್‌ಗಳು ಕೂಡ ಬಳಕೆಯಲ್ಲಿ ಏರಿಕೆಯನ್ನ ಕಂಡುಕೊಂಡ್ವು. ಆದ್ರೆ ನಿಜವಾದ ವ್ಯತ್ಯಾಸ ಬಂದಿದ್ದು ಕೆಲವೇ ತಿಂಗಳುಗಳ ನಂತರ. ಅಂದ್ರೆ ಒಮ್ಮೆ ಕ್ಯಾಶ್‌ನ ನಿಮ್ಮ ಹತ್ರ ಇಟ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ. ಈಗ ಎಕಾನಮಿ ಮತ್ತೆ ವಾಪಸ್ಸಿಗೆ ಬಂದ್ಮೇಲೆ ಹೆಚ್ಚಿನ ಜನ ಏನ್ ಮಾಡ್ತಾರೆ? ವಾಲೆಟ್ಸ್‌ಗಳನ್ನ ಬಳಸೋದನ್ನ ನಿಲ್ಲಿಸ್ಬಿಡ್ತಾರೆ. ಆಗ UPI ಏನ್ ಮಾಡುತ್ತೆ? ಅಂದ್ರೆ ಜನ ಹೆಚ್ಚಾಗಿ ಕ್ಯಾಶ್‌ನ ಬಳಸೋದನ್ನ ನಿಲ್ಲಿಸಿದ್ರೆ UPI ಬೆಳಿತಾನೇ ಹೋಗುತ್ತೆ. ಟು ಬಿ ಹಾನೆಸ್ಟ್ ಅದರ ಬಳಕೆ ಸ್ವಲ್ಪ ಸಮಯದಲ್ಲೇ 3 ಪಟ್ಟು ಹೆಚ್ಚಾಗಕ್ಕೆ ಶುರುವಾಯಿತು. ಇದೇನು ಒಂದ್ ಸಲದ ಎಕ್ಸ್ಪೆರಿಮೆಂಟ್ ಖಂಡಿತವಾಗ್ಲೂ ಅಲ್ಲ. ಜನ ನಿಜವಾಗ್ಲೂ ಕೂಡ ಅದನ್ನ ಇಷ್ಟಪಟ್ಟಿದ್ರು ಅನ್ನೋದಕ್ಕೆ ಅದೊಂದು ದೊಡ್ಡ ಮೊತ್ತದ ಅಂದ್ರೆ ಸಿಗ್ನೇಚರ್ ಆಗಿ ಉಳಿದಿರೋದು. ಇವತ್ ನೋಡಿ UPI ಭಾರತದ ಒಂದು ದೈನಂದಿನ ಜೀವನದ ತಗೊಂಡಾಗ ಅದ್ರ ಭಾಗ ಆಗಿದೆ ಅಲ್ವಾ? UPI ಇಲ್ಲ ಅಂತಂದ್ರೆ ನಮಗೂ ನಿಮ್ಗೂ ಕೈ ಕಾಲೇ ಓಡೋದಿಲ್ಲ. 600ಕ್ಕೂ ಹೆಚ್ಚು ಬ್ಯಾಂಕ್ಸ್ ಈ ಸಿಸ್ಟಮ್‌ಗೆ ಕನೆಕ್ಟೆಡ್ ಆಗಿದೆ. ಅದ್ರ ಮೇಲೆ 200ಕ್ಕೂ ಹೆಚ್ಚು ಆಪ್ಸ್‌ಗಳು ರನ್ ಆಗ್ತಾ ಇದೆ. ಪ್ರತಿ ತಿಂಗಳು 18 ಬಿಲಿಯನ್ಸ್‌ಗಿಂತ ಹೆಚ್ಚು ಟ್ರಾನ್ಸಾಕ್ಷನ್ಸ್ ನಡೆಯುತ್ತೆ. ಇದೇನು ಸಣ್ಣ ಸಾಧನೆ ಅಲ್ಲ. ಒಂದು ಕಾಲದಲ್ಲಿ ಹೆಚ್ಚಾಗಿ ಕ್ಯಾಶ್ ಮೇಲೆ ನಡೀತಿದ್ದ ದೇಶ ಈಗ ಪ್ರಪಂಚದ ಅತಿ ಅಂದ್ರೆ ಸೊಫಿಸ್ಟಿಕೇಟೆಡ್ ಡಿಜಿಟಲ್ ಪೇಮೆಂಟ್ ನೆಟ್‌ವರ್ಕ್‌ಗಳಲ್ಲಿ ಒಂದನ್ನ ನಿರ್ಮಿಸಿದೆ. ಆದ್ರೆ IMF ನಂಬೋ ಪ್ರಕಾರ UPIನ ನಿಜವಾಗ್ಲೂ ಪ್ರತ್ಯೇಕವಾಗಿಸೋ ಒಂದು ಡಿಸೈನ್ ಚಾಯ್ಸ್ ಇದೆ. ಅಂದ್ರೆ ಸಿಂಪ್ಲಿಸಿಟಿ ಅಲ್ಲ, ಸ್ಕೇಲಬಲ್ ಅಲ್ಲ, ನೆಟ್‌ವರ್ಕ್ ಕೂಡ ಅಲ್ಲ. ಅದು ಆ ಸಿಸ್ಟಮ್ ಇಂಟರ್ ಆಪರೇಬಲ್ ಆಗಿದೆ ಅನ್ನೋ ಒಂದು ಸತ್ಯ. ಅದನ್ನ ನಾವು ವರ್ಲ್ಡ್ ಕ್ಲಾಸ್ ಮಾಡೋದು.
ಇದನ್ನ ನಾವು ಇಂಟರ್ ಆಪರಬಿಲಿಟಿ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಪರಸ್ಪರ ಕಾರ್ಯಸಾಧ್ಯತೆ ಅಂತಾನೂ ಕೂಡ ಹೇಳ್ಬೋದು. ಯಾಕೆ ಮುಖ್ಯ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇರೆ ಹಲವು ಆಪ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ಒಮ್ಮೆ ಯೋಚನೆ ಮಾಡೋಣ. ಊಬರ್ ಅನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಳಿ. ನೀವು ಊಬರ್ ಆಪ್‌ನಲ್ಲಿ ಇದ್ದೀರಾ ಅಂತಂದ್ರೆ, ನೀವು ಕೇವಲ ಊಬರ್ ರೈಡ್ಸ್ ಬುಕ್ ಮಾಡ್ಬೋದು. ಅದನ್ನ ಬಳಸ್ಕೊಂಡು ನೀವು ಓಲಾ ಅಥವಾ ರ್ಯಾಪಿಡೋನ ಕರೆಯೋದಕ್ಕೆ ಆಗೋದೇ ಇಲ್ಲ. ಎಲ್ಲವನ್ನೂ ಕೂಡ ಅಂದ್ರೆ ನೀವು ಡ್ರೈವರ್ ಮತ್ತೆ ಆಪ್ ಒಂದೇ ಸಿಸ್ಟಮ್‌ನ ಭಾಗ ಆಗಿರ್ಬೇಕು. ಅದನ್ನೇ ಕ್ಲೋಸ್ಡ್ ಲೂಪ್ ಮಾಡೆಲ್ ಅಂತ ಕರೆಯೋದು. ಹಾಗೇನೆ ಪ್ರಪಂಚದಾದ್ಯಂತ ಹೆಚ್ಚಿನ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಇನ್ನು ಇದೇ ರೀತಿ ಕೆಲಸ ಮಾಡ್ತಾ ಇದೆ. ನೀವು ಮತ್ತೆ ಅಂಗಡಿಯವರು ಇಬ್ರು ಒಂದೇ ಆಪ್ಸ್‌ನ ಬಳಸಿದ್ರೆ ಮಾತ್ರ ಪೇಮೆಂಟ್ಸ್ ನಡೆಯುತ್ತೆ. ಇಲ್ಲ ಅಂತಂದ್ರೆ ನಿಮ್ಮ ಅದೃಷ್ಟ ಸರಿ ಇಲ್ಲ ಅಂತ. ಈಗ ನೀವು ಒಂದು ಹೊಸ ಆಪ್‌ನ ಡೌನ್‌ಲೋಡ್ ಮಾಡ್ಬೇಕು ಅಥವಾ ಕ್ಯಾಶ್ ಬಳಸೋದಕ್ಕೆ ವಾಪಸ್ ಬೇರೆ ಕಡೆ ಹೋಗ್ಬೇಕು. ಇಂಟರ್ ಆಪರೇಬಿಲಿಟಿ ಆ ಲೂಪ್‌ನ ಮುರಿಯತ್ತೆ. ಅದು ಯಾರ್ ಬೇಕಾದ್ರೂ ಯಾವುದೇ ಆಪ್‌ನ ಬಳಸಿ ಬೇರೆ ಯಾರಿಗಾದ್ರೂ ಕೂಡ ಪೇ ಮಾಡೋದಕ್ಕೆ ಅಲೋ ಮಾಡುತ್ತೆ. ಅವರು ಯಾವ ಆಪ್‌ನ ಬಳಸ್ತಿದ್ದಾರೆ ಅನ್ನೋದಕ್ಕೆ ಮುಖ್ಯ ಆಗೇ ಇರೋಲ್ಲ. ಈಗ ಸ್ವಲ್ಪ ಮಟ್ಟಿಗೆ ನಾವು ನೋಡೋಣ. ಇಮೇಲ್ ತರಾನೇ ಇದು ವರ್ಕ್ ಆಗೋದು. ನೀವು ನಿಮ್ಮ ಜಿಮೇಲ್ ಅಕೌಂಟ್ ಅನ್ನ ಹೊಂದ್ಕೊಂಡಿರ್ತೀರಾ. ಆದ್ರೆ ಅದರ ಅರ್ಥ ನೀವು ಔಟ್ಲುಕ್ ಅಥವಾ ಯಾಹುನ ಬಳಸೋರ ಜೊತೆ ಮೆಸೇಜ್ ಕಳ್ಸೋದಕ್ಕಾಗೋಲ್ಲ ಅಂತಲ್ಲ. ನೋಡಿ, ಈಗ ಒಂದು ಓಪನ್ ಫ್ಲೆಕ್ಸಿಬಲ್ ಸಿಸ್ಟಮ್ ಆಗಿ UPI ನಿರ್ಮಾಣ ಆಗ್ತಿದೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಆಗಿ ನಾವು ತಗೊಂಡಿರೋದು. ಈಗ ನಿಮ್ಮ ಒಂದು UPIನ ಇಟ್ಕೊಂಡು ನೀವು ಯಾರಿಗೆ ಬೇಕಾದ್ರೂ ದುಡ್ಡನ್ನ ಟ್ರಾನ್ಸಾಕ್ಟ್ ಮಾಡ್ಬೋದು ಅಂತ. ಇಂತಹ ಸಿಸ್ಟಮ್ ಏನಿದೆ ಅಲ್ವಾ, ಇದು ಕೆಲಸ ಮಾಡೋ ರೀತಿ ಮಾಡಬೇಕು ಅಂತಂದ್ರೆ ಅದು ಖಂಡಿತ ಸುಲಭ ಅಲ್ಲ. IMF ಅದನ್ನ 3 ಪದರಗಳಾಗಿ ವಿಂಗಡಿಸ್ತಾ ಇದೆ. ಮೊದಲನೇದು ದ ಟೆಕ್ನಿಕಲ್ ಲೇಯರ್. ಎಲ್ಲ ಆಪ್ಸ್ ಮತ್ತೆ ಬ್ಯಾಂಕ್ಸ್ ಒಂದೇ ಭಾಷೆಯನ್ನ ಮಾತಾಡಬೇಕು. UPI ಕೇಸಲ್ಲಿ ನಾವು ನೋಡಿದಾಗ ಪ್ರತಿಯೊಬ್ರು ಒಂದೇ NPCI ಪ್ರೋಟೋಕಾಲ್ ನ ಬಳಸ್ಕೊಂಡು ಒಬ್ರಿಗೊಬ್ರು ಮಾತಾಡ್ಕೊಳ್ತಾರೆ. ಅದೇ ಅವರ ನಡುವೆ ಇರುವಂತಹ ಅಂದ್ರೆ ದುಡ್ಡು ಏನಿರುತ್ತೆ ಅದು ಸುಗಮವಾಗಿ ಚಲಿಸೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದು. ಎರಡನೇದು ದ ಸೆಮೆಂಟಿಕ್ ಲೇಯರ್ ಅಂತ ಹೇಳ್ತೀವಿ. ವೈರಿಂಗ್ ಕೆಲಸ ಮಾಡಿದ್ರು ಪ್ರತಿಯೊಬ್ರು ಕೂಡ ಸಿಗ್ನಲ್ಸ್ ಗಳನ್ನ ಒಂದೇ ರೀತಿ ಅರ್ಥ ಮಾಡ್ಕೊಳ್ತಾರೆ ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕು. ಒಂದು ಆಪ್ ಟ್ರಾನ್ಸ್ಫರ್ ಮಾಡ್ತಿದೀವಿ ಅಂತಂದ್ರೆ ₹100 ಅಥವಾ ಇನ್ಸಫಿಷಿಯಂಟ್ ಫಂಡ್ಸ್ ಅಂತ ಹೇಳಿದ್ರೆ ಪ್ರತಿಯೊಂದು ಬೇರೆ ಸಿಸ್ಟಮ್‌ಗೂ ಕೂಡ ಅದರ ಅರ್ಥವೇನು ಅಂತ ಗೊತ್ತಿರಬೇಕು. UPI ಮೇಲೆ ಪ್ರತಿಯೊಂದು ರೆಸ್ಪಾನ್ಸ್ ಕೋಡ್ ಮತ್ತೆ ಮೆಸೇಜ್ ಫಾರ್ಮೆಟ್ ಹಾಗೆ ಸ್ಟ್ಯಾಂಡರ್ಡೈಸ್ ಆಗಿರೋದ್ರಿಂದ ಇದು ಸಾಧ್ಯ ಆಗ್ತಾ ಇದೆ. ಮೂರನೇದು ದ ಬಿಸ್ನೆಸ್ ಲೇಯರ್. ಪ್ರತಿಯೊಬ್ರು ಅತಿ ದೊಡ್ಡ ಬ್ಯಾಂಕ್ಸ್ ಇಂದ ಹಿಡಿದು ಅತಿ ಸಣ್ಣ ಫಿನ್ಟೆಕ್ ತನಕ ಯಾರು ಯಾವ್ದಕ್ಕೆ ಪೇ ಮಾಡ್ತಾರೆ, ಡಿಸ್ಪ್ಯೂಟ್ಸ್ ಹೇಗೆ ರಿಸಾಲ್ವ್ ಆಗತ್ತೆ ಮತ್ತೆ ಜವಾಬ್ದಾರಿಗಳು ಹೇಗೆ ಒಬ್ರಿಗೊಬ್ರಿಗೆ ಹಂಚ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಒಪ್ಕೊಳ್ಬೇಕು. ಮತ್ತೊಮ್ಮೆ ನಾವು ನೋಡಿದಾಗ NPCI ಇಲ್ಲಿ ರೆಫರಿಯ ಅಂದ್ರೆ ರೋಲ್ ಅನ್ನ ಪ್ಲೇ ಮಾಡ್ತು. ಎಲ್ರ ಮೇಲೂ ಕೂಡ ಒಂದು ಕಾಮನ್ ರೂಲ್ಸ್ ಅನ್ನ ಎನ್ಫೋರ್ಸ್ ಮಾಡ್ಕೊಂಡು. ಈ 3 ಪದರಗಳನ್ನ ನಾವು ನೋಡಿದಾಗ ಇಲ್ಲಿರೋ ಸ್ಪಷ್ಟತೆ ವೆರಿ ಕ್ಲಿಯರ್. ಸಿಸ್ಟಮ್ಸ್ ಅಷ್ಟೊಂದು ಸುಗಮವಾಗಿ ಕೆಲಸ ಮಾಡೋದಕ್ಕೆ ಇದು ಕಾರಣ ಅಂತ. ಮತ್ತೆ ಆ ಒಂದು ಸಿಂಪ್ಲಿಸಿಟಿ ಹಾಗೆ ಸುಗಮತೆ ಕೆಲವು ತುಂಬಾನೇ ಮುಖ್ಯವಾದ ಪ್ರಯೋಜನಗಳಿಗೂ ಕೂಡ ಬೆನಿಫಿಟ್ ಮಾಡ್ಕೊಳ್ಳುತ್ತೆ. ಅತಿ ಸ್ಪಷ್ಟವಾಗಿರೋದು ಅಂತಂದ್ರೆ ಈ ಯೂಸರ್ಸ್ ನ ನಿಜವಾದ ಆಯ್ಕೆ, ರಿಯಲ್ ಚಾಯ್ಸ್ ಇರೋದು ಇಲ್ಲಿ ಗೊತ್ತಾಗುತ್ತೆ. UPI ನ ಆರಂಭಿಕ ದಿನಗಳಲ್ಲಿ ನಾವು ನೋಡಿದಾಗ ಹೆಚ್ಚಿನ ಜನ ತಮ್ಮದೇ ಆದ ಒಂದು ಬ್ಯಾಂಕ್ ಏನಿರುತ್ತೆ ಅದರದೇ ಆದ UPI ಆಪ್ ನ ಬಳಸ್ತಿದ್ರು ಅಲ್ವಾ. ಆದ್ರೆ ಕಾಲಕ್ರಮೇಣ ಏನ್ ಮಾಡಿದ್ರು, ಅವರು ಫೋನ್ ಪೇ ಮತ್ತೆ ಗೂಗಲ್ ಪೇ ತರದ ಬೇರೆ ಆಪ್ಸ್ ಗಳಿಗೆ ಮೂವ್ ಆದ್ರು. ಮತ್ತೆ ಸ್ವಿಚ್ ಆಗೋದು ಕೂಡ ತುಂಬಾ ಸುಲಭ ಆಗಿತ್ತು. ಯಾಕೆ ಅಂತಂದ್ರೆ ನಿಮ್ಮ ಹಣ ಆಪ್ ಮೇಲೆ ಡಿಪೆಂಡ್ ಆಗಿರೋದೇ ಇಲ್ಲ. ಒಂದು ಆಪ್ ಬಗ್ಗಿ ಅಥವಾ ಒಂದು ಅನ್ರಿಲಯಬಲ್ ಆಗಿದ್ರೆ ನೀವು ಸುಮ್ಮನೆ ಇನ್ನೊಂದಕ್ಕೆ ಏನ್ ಮಾಡಬೇಕು, ಶಿಫ್ಟ್ ಆಗ್ಬೋದಾಗಿತ್ತು. ಟು ಬಿ ಹಾನೆಸ್ಟ್, IMF ಕಂಡ್ಕೊಂಡ ಪ್ರಕಾರ ಒಂದು ಆಪ್ 1% ಕಡಿಮೆ ಫೇಲ್ಡ್ ಟ್ರಾನ್ಸಾಕ್ಷನ್ಸ್ ಹೊಂದಿದ್ರೆ ಅದು ಮುಂದಿನ ಕ್ವಾರ್ಟರ್ ನಲ್ಲಿ 4% ಹೆಚ್ಚು ಯೂಸರ್ಸ್ ಅನ್ನ ಪಡಿತಾ ಇತ್ತು. ಇದೆಲ್ಲ ನೋಡೋದ್ರಿಂದ ಏನ್ ಗೊತ್ತಾಗುತ್ತೆ ಗೊತ್ತಾ, ನೀವು ಅಂದ್ರೆ ಜನ ಕ್ವಾಲಿಟಿಗೆ ಅಷ್ಟೊಂದು ಸೆನ್ಸಿಟಿವ್ ಆಗಿದೀವಿ ಅಂತ. ಮತ್ತೆ ನಮ್ಗೆಲ್ಲ ಏನ್ ಬೇಕು, ಈ ಬೆರಳುಗಳಿಂದಲೇ ಚಲಾಯಿಸುವಂತಹ ಅಂದ್ರೆ ಏನೇ ಕೆಲಸಗಳಾಗಿರ್ಬೋದು, ಈಗ ವೋಟ್ ವಿತ್ ದೇರ್ ಫಿಂಗರ್ಸ್ ಅಂತ ಹೇಳ್ತೀವಿ ಗೊತ್ತಾ, ಅಷ್ಟು ಸುಲಭ ಆಗ್ತಾ ಇತ್ತು. ನೋಡಿ, ಈ ಒಂದು ಕಾಂಪಿಟೇಷನ್ ನಾವು ನೋಡಿದಾಗ ಸಿಸ್ಟಮ್ ನ ಇನ್ನೂ ಕೂಡ ಸ್ಟ್ರಾಂಗ್ ಪಡಿಸ್ತು. ಯಾವುದೇ ಆಪ್ ಯೂಸರ್ಸ್ ನ ಫಾರ್ ಗ್ರಾಂಟೆಡ್ ಆಗಿ ತಗೊಳ್ಬೇಕಾದ ಕಾರಣ ಅವು ಇಂಪ್ರೂವ್ ಆಗೋದಕ್ಕೆ ಫೋರ್ಸ್ ಆಗಿರೋದು. ಈಗ ಬೆಸ್ಟ್ ಆಪ್ಸ್ ನೋಡಿ, ಅದನ್ನ ಜಾಸ್ತಿ ಯೂಸೇಜ್ ಮಾಡ್ತಾ ಹೋದಷ್ಟು ಕಾಲಕ್ರಮೇಣ ತಮ್ಮ ಫೇಲ್ಯೂರ್ ರೇಟ್ಸ್ ಗಳನ್ನ ಗಣನೀಯವಾಗಿ ಕಡಿಮೆ ಮಾಡ್ಕೊಳ್ತವೆ. ಮತ್ತೆ ಹೊಸ ಪ್ಲೇಯರ್ಸ್ ಏನಾದ್ರೂ ಬಂದ್ರೆ ಅಥವಾ ಬೆಟರ್ ಆಗಿರುವಂತಹ ಡಿಫ್ರೆಂಟ್ ಆಫರ್ಸ್ ಗಳೇನಾದ್ರೂ ಕೂಡ ಮಾರ್ಕೆಟ್ಗೆ ಇನ್ನೂ ಎಂಟರ್ ಆಗ್ಬೋದು ಅಂತ ಇಲ್ಲಿ ಗೊತ್ತಾಗೋದು. ಈಗ ಫೋನ್ ಪೇನ ನಾವು ನೋಡಿದಾಗ ಸಾಮಾನ್ಯ ಅಂದ್ರೆ ಎವ್ರಿ ಡೇ ನಾವು ಅದನ್ನ ಯೂಸ್ ಮಾಡ್ತೀವಿ ಅಲ್ವಾ, ಇದರ ಒಂದು ಬಳಕೆ ಜಾಸ್ತಿ ಫೋಕಸ್ ಆಗೋ ರೀತಿ ಮಾಡ್ಕೊಂಡಿದ್ದು. ಕೆಲವು ಆಪ್ಸ್ ಗಳನ್ನ ನೀವು ನೋಡಿ, ಪೇಮೆಂಟ್ ಆದಾಗ ಅಂಗಡಿಯವರಿಗೆ ಗಟ್ಟಿಯಾಗಿ ಹೇಳೋ ಒಂದು ಸೌಂಡ್ ಬಾಕ್ಸಸ್ ತರ ಫೀಚರ್ಸ್ ಜೊತೆ ಇವರು ಇನೋವೇಟ್ ಮಾಡ್ಕೊಂಡಿದ್ದಾರೆ. ಇನ್ನು UPI ನ ಓಪನ್ ನೇಚರ್ ಇದೆಲ್ಲ ಆಗೋದಕ್ಕೆ ಅವಕಾಶ ಮಾಡ್ಕೊಟ್ಟಿರೋದು.
ಈ ಬದಲಾವಣೆಯನ್ನ ನಾವು ನೋಡಿದಾಗ ಎಷ್ಟೊಂದು ಸ್ಟ್ರಾಂಗ್ ಆಗಿದೆ ಅಂತ ಗೊತ್ತಾಗುತ್ತೆ ಅಲ್ವಾ? ಅಂದ್ರೆ ಪ್ರೂವ್ ಮಾಡೋದಕ್ಕೆ ಡೇಟಾ ಕೂಡ ಇಲ್ಲಿದೆ. IMF ಪೇಪರ್ UPIಗೆ ಸೇರ್ಕೊಳ್ಳೋದಕ್ಕೆ ಫೋರ್ಸ್ಡ್ ಆಗಿರೋ ಒಂದು ಸ್ಪೆಸಿಫಿಕ್ ಕ್ಲೋಸ್ಡ್ ಲೂಪ್ ಪ್ರೊವೈಡರ್ಸ್‌ಗಳನ್ನು ಕೂಡ ನೋಡುತ್ತೆ. ಅವ್ರ ಹೆಸರನ್ನ ಹೇಳೋದಿಲ್ಲ, ಆದ್ರೆ ಅದು ಪೇಟಿಎಂ ತರ ಕೂಡನು ಇರ್ಬೋದು. ಇನ್ನು ನಮ್ಗೆ ಕನ್ಫರ್ಮ್ ಆಗಿಲ್ಲ. ಆದ್ರೆ ಆ ಬದಲಾವಣೆ ಅವರು ಅಂದ್ಕೊಂಡದಕ್ಕಿಂತ ಚೆನ್ನಾಗಿ ವರ್ಕ್ ಆಯ್ತು. ಆಪ್ ಪಾಪ್ಯುಲರ್ ಆಗಿದ್ದ ಜಿಲ್ಲೆಗಳಲ್ಲಿ ಅದು UPIಗೆ ಬಂದ ತಕ್ಷಣ ಪೂರ್ತಿ ಒಂದು ಡಿಸ್ಟ್ರಿಕ್ಟ್ ಅಂದ್ರೆ ಜಿಲ್ಲೆ ಅಂತ ಏನ್ ಹೇಳ್ತೀವಿ ಅದರ ಒಂದು ಡಿಜಿಟಲ್ ಪೇಮೆಂಟ್ಸ್ ಪ್ರತಿ ವ್ಯಕ್ತಿಗೆ ಪ್ರತಿ ತಿಂಗಳಿಗೆ ₹8 ಹೆಚ್ಚಾಯ್ತು. ಹಾಗೇನೆ ಅವರು ಇಂಟರ್ ಆಪರೇಬಲ್ ಸಿಸ್ಟಮ್ಸ್‌ಗೆ ಬಂದ ತಕ್ಷಣ ಹೊಸ ಹಣ ಇದ್ದಕ್ಕಿದ್ದ ಹಾಗೆ ಹರಿದು ಬಂದಿರೋದು ಗೊತ್ತಾಗತ್ತೆ. ಈಗ ಒಂದು ಆಯ್ಕೆಯ ದ ಫ್ರೀಡಮ್ ಟು ಚೂಸ್ ಅಂತ ಏನ್ ಹೇಳ್ತೀವಿ, ಎಲ್ಲವನ್ನೂ ಕೂಡ ಉತ್ತಮ ಸ್ಥಿತಿಯಲ್ಲಿ ಇಡುತ್ತೆ ಅಂತ ಅನ್ಸತ್ತೆ. ಆದ್ರೆ ಒಂದು ರಿಯಲ್ ಪ್ರಶ್ನೆ, ಇಂಟರ್ ಆಪರೇಬಿಲಿಟಿ ಉಳಿಯತ್ತಾ? ನೋಡಿ, IMF ರಿಪೋರ್ಟ್ ನಲ್ಲಿ ಅಡಗಿರೋದು ಒಂದು ಎಚ್ಚರಿಕೆಯ ಪ್ರಶ್ನೆ ಅಂತ ಗೊತ್ತಾಗತ್ತೆ. ಯಶಸ್ಸು ತನ್ನದೇ ಆದ ಸಮಸ್ಯೆಗಳನ್ನು ಕೂಡ ಹುಟ್ಟು ಹಾಕಬಲ್ಲದು. ಇವತ್ತು ಕೇವಲ 2 ಆಪ್ಸ್ ಸ್ಟ್ರಾಂಗ್ ಆಗಿ ವರ್ಕ್ ಆಗ್ತಿದೆ, ಫೋನ್ ಪೇ ಮತ್ತೆ ಗೂಗಲ್ ಪೇ. ಎಲ್ಲ UPI ಟ್ರಾನ್ಸಾಕ್ಷನ್ಸ್ ನಾವು ನೋಡಿದಾಗ 85% ಗಿಂತ ಹೆಚ್ಚು ಕಂಟ್ರೋಲ್ ಮಾಡ್ತಾ ಬಂದಿರೋದು. ಇನ್ನು ಎಲ್ಲಾ ಪಾವತಿಗಳಲ್ಲಿ ಅರ್ಧದಷ್ಟು ಒಂದೇ ಆಪ್ಸ್ ಬಳಸೋ ಜನರ ನಡುವೆನೂ ಕೂಡ ನಡೆಯುತ್ತೆ. ಇದರ ಅರ್ಥ ಯೂಸರ್ಸ್ ಅಂದ್ರೆ ಗುಂಪು ಗೂಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಂತ. ನೋಡಿ, ಈ ಒಂದು ಗ್ರೂಪಿಸಂ ಅಂತ ಏನ್ ಹೇಳ್ತೀವಿ ಅಲ್ವಾ, ಅದನ್ನ ನಾವು ಗಮನಿಸದೆ ಬಿಟ್ರೆ UPI ಬೇಸಿಕಲಿ ಇದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಅಂದ್ರೆ ಎಲ್ಲೋ ಒಂದ್ ಕಡೆ ಮಿಸ್ ಆಗೋದಕ್ಕೆ ಕ್ಲೋಸ್ಡ್ ಲೂಪ್ ಸಮಸ್ಯೆಗಳಿಗೆ ಕಾರಣ ಆಗ್ಬೋದು. IMF ಇಲ್ಲಿ ಒಂದು ಸದ್ದಿಲ್ದೆ ಎಚ್ಚರಿಕೆ ಅಂದ್ರೆ ವಾರ್ನಿಂಗ್ ಅನ್ನ ಕೊಡುತ್ತೆ. ಈ ದೊಡ್ಡ ಪ್ಲೇಯರ್ಸ್ ಗಳಲ್ಲಿ ಒಬ್ರು ನೀವು ಮತ್ತೆ ನಿಮ್ಮ ಫ್ರೆಂಡ್ ಇಬ್ರು ಕೂಡ ಒಂದೇ ಆಪ್ ಅನ್ನ ಬಳಸಿದ್ರೆ ಮಾತ್ರ ವರ್ಕ್ ಆಗೋ ಆಪ್ ಸ್ಪೆಸಿಫಿಕ್ ಫೀಚರ್ಸ್ ಆಫರ್ ಮಾಡೋದಕ್ಕೆ ಶುರು ಮಾಡಿದ್ರೆ ಮಾತ್ರ ಏನಾಗುತ್ತೆ ಅಂತ. ಈಗ ನೋಡಿ, ಅವರು ಲೋನ್ಸ್ ಅಥವಾ ಇನ್ಶೂರೆನ್ಸ್ ತರದ ವಿಷಯಗಳನ್ನ ಜೊತೆಗೆ ಸೇರಿಸ್ಕೊಂಡು ಏನ್ ಕೊಡ್ತಾರೆ ಅಥವಾ ಬಳಕೆದಾರರಲ್ಲಿ ಯಾರೆಲ್ಲ ಇರ್ತಾರೆ ಕೇವಲ ತಮ್ಮ QR ಕೋಡ್ಸ್ ಅನ್ನ ಬಳಸೋ ಹಾಗೆ ಪುಷ್ ಮಾಡಿದ್ರೆ, ಟು ಬಿ ಹಾನೆಸ್ಟ್ ಇದೆಲ್ಲದರಿಂದ ನಮ್ಗೆ ಅರ್ಥ ಆಗೋದು ಏನ್ ಗೊತ್ತಾ, RBI ಆರಂಭದಲ್ಲೇ ಮಧ್ಯ ಪ್ರವೇಶ ಮಾಡಿಕೊಂಡು ಕಂಪನಿಗಳು ತಮ್ಮದೇ ಆದ QR ಕೋಡ್ಸ್ ಇಶ್ಯೂ ಮಾಡೋದನ್ನ ನಿಲ್ಲಿಸಬೇಕಾಯ್ತು ಅನ್ನೋದನ್ನ ಕನ್ಫರ್ಮ್ ಮಾಡ್ತು. ಯಾಕೆ ಅಂದ್ರೆ ಅದು ಒಂದು ಒನ್ ಯೂನಿಫೈಡ್ ಸಿಸ್ಟಮ್ ಐಡಿಯಾವನ್ನೇ ಹಾಳು ಮಾಡುತ್ತೆ. ಅದಕ್ಕೋಸ್ಕರನೇ ಆ ಹೋರಾಟ ಇನ್ನು ನಡೀತಾನೆ ಇದೆ. ಯಾಕೆ ಅಂತಂದ್ರೆ ಇವತ್ತು UPI ಎಷ್ಟೇ ಚೆನ್ನಾಗಿದ್ರು ಸ್ಟ್ರಾಂಗ್ ಆಗಿದ್ರು ಪ್ರತಿಯೊಬ್ರು ಓಪನ್ ಮತ್ತೆ ಇಂಟರ್ ಆಪರೇಬಲ್ ಆಗಿರೋ ಒಂದು ರೂಲ್ಸ್ಗೆ ಅಂಟಿಕೊಳ್ಳೋರ್ಗು ಮಾತ್ರ ಅದು ಕೆಲಸ ಮಾಡುತ್ತೆ. ಯಾರಾದ್ರೂ ತಮ್ಮದೇ ಆದ ಒಂದು ಗೋಡೆನೇನಾದ್ರೂ ನಿರ್ಮಾಣ ಮಾಡ್ಕೊಂಡ್ರೆ ಇದು ಬಿರುಕುಗಳನ್ನು ಕೂಡ ಬಿಡೋದಕ್ಕೆ ಶುರು ಮಾಡ್ಕೊಳ್ಬಹುದು. ನೋಡಿ, UPI ನಮ್ಮ ದೇಶ ಕಂಡಂತಹ ಅತಿ ದೊಡ್ಡದಾದ ಸಾಧನೆ. ನಾವೆಲ್ಲರೂ ಕೂಡ ಪ್ರೌಡ್ ಮೂಮೆಂಟ್ ಅನ್ನ ಫೀಲ್ ಮಾಡ್ಕೊಳ್ಬಹುದು. ಫಾಸ್ಟ್ ಆಗಿರೋ, ಸೆಕ್ಯೂರ್ ಆಗಿರೋ, ಹಾಗೆ ಫ್ಲೆಕ್ಸಿಬಲ್ ಆಗಿರೋ ಮತ್ತೆ ಹೆಚ್ಚು ಕಡಿಮೆ ಪ್ರತಿಯೊಬ್ಬರಿಗೂ ಕೂಡ ಲಭ್ಯ ಇದೆ. ಅದು ಹಳ್ಳಿಗಳಾಗಿರ್ಬೋದು ಮತ್ತೆ ಸಿಟಿಗಳಾಗಿರ್ಬೋದು. ಆದ್ರೆ ಇದು ಕೇವಲ ಉತ್ತಮ ಟೆಕ್ನಾಲಜಿಯ ಪ್ರಾಡಕ್ಟ್ ಮಾತ್ರ ಅಲ್ಲ, ಇದು ಒಂದು ಸ್ಪಷ್ಟವಾದ ನಿಯಮಗಳನ್ನು ಕೂಡ ತೋರ್ಸತ್ತೆ. ಈಗ ಲಾಂಗ್ ಟರ್ಮ್ ಥಿಂಕಿಂಗ್ ಅಂತನೂ ಕೂಡ ನಾವು ಹೇಳ್ಬೋದು. ಇಲ್ಲಿ ಹಂಚ್ಕೊಂಡಿರೋ ಒಂದು ಗುಣಮಟ್ಟಗಳನ್ನ ನಾವು ನೋಡ್ಕೊಂಡಾಗ ಈ ಒಂದು ಓಪನ್ನೆಸ್ ಏನಿದೆ ಅಲ್ವಾ, ಇದ್ರ ಮೇಲಿನ ಒಂದು ದೃಢವಾದ ನಂಬಿಕೆಯ ಫಲ ಅಂತ ಗೊತ್ತಾಗತ್ತೆ. ನೋಡಿ, UPI ನ ಸಾಧನೆ ಏನಿದೆ ಅಲ್ವಾ, ಅದು ಹಾಳಾಗದಿರೋ ರೀತಿ ನಾವು ನೋಡ್ಕೊಳ್ಬೇಕು. ಇನ್ ಕೇಸ್ ಏನಾದ್ರೂ ಹಾಳಾಯ್ತು ಅಂತಂದ್ರೆ ನಮ್ಮ ಒಂದು ಸಾಧನೆಗೆ ನಾವೇ ಎಳ್ಳು ನೀರು ಬಿಟ್ಟಿರೋ ರೀತಿ ಆಗತ್ತೆ. ಸ್ನೇಹಿತರೆ, ಇದಷ್ಟು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್ಸ್ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಓಲಾ ಎಲೆಕ್ಟ್ರಿಕ್ Q4 FY25 ನಲ್ಲಿ ರೆವಿನ್ಯೂಸ್ ಏನಿದೆ 62% ಕ್ರ್ಯಾಶ್ ಆಗಿ ಲಾಸಸ್ ಹೆಚ್ಚಾಗಿರೋದ್ರಿಂದ ಒಂದು ಶಾಕಿಂಗ್ ರಿವರ್ಸಲ್ ನ ಕಂಡುಕೊಂಡಿತ್ತು. ನಾವು ಈ ಹಿಂದೆ ರಿಪೋರ್ಟ್ ಮಾಡಿದ್ವಿ. ಈಗ Q4 FY26 ರಿಸಲ್ಟ್ಸ್ ಬಂದಿದೆ ಮತ್ತೆ ಲಾಸಸ್ ಇನ್ನೂ ಹೆಚ್ಚಾಗ್ತಿದ್ರು ಅಂದ್ರೆ ಆಪರೇಷನಲ್ ಇಂಪ್ರೂವ್ಮೆಂಟ್ ನ ಒಂದು ಸಣ್ಣ ಗ್ಲಿಮ್ಮರ್ ಇಲ್ಲಿ ಕಾಣ್ತಿರೋದು. ಕಂಪನಿ 428 crores ನೆಟ್ ಲಾಸ್ ನ ಪೋಸ್ಟ್ ಮಾಡ್ಕೊಂಡಿದೆ. ಇದು ಕಳೆದ ವರ್ಷ Q1 ನ 347 crores ಗಿಂತ ಹೆಚ್ಚು. ಆದ್ರೆ Q4 ನ 870 crores ಗೆ ಕಂಪೇರ್ ಮಾಡಿದ್ರೆ ಇದೊಂದು ಸುಧಾರಣೆ ಅಂತ ಗೊತ್ತಾಗುತ್ತೆ. ರೆವಿನ್ಯೂಸ್ ಕೂಡ ಸೀಕ್ವೆನ್ಷಿಯಲಿ 828 crores ಗೆ ಹೆಚ್ಚಾಗಿದೆ. ಆದ್ರೂ ಇಯರ್ ಆನ್ ಇಯರ್ ಸುಮಾರು 50% ಡೌನ್ ಆಗಿರೋದು. ನಂಬರ್ 2, ಎಕ್ಸ್ಪೈರಿ ಡೇ ಇಂಡೆಕ್ಸ್ ಆಪ್ಷನ್ಸ್ ಮ್ಯಾನಿಪುಲೇಟ್ ಮಾಡಿದ ಆರೋಪದ ಮೇಲೆ ಜೇನ್ ಸ್ಟ್ರೀಟ್ ನ ಬ್ಯಾನ್ ಮಾಡಲಾಗ್ತಿತ್ತು ಅಂತ ಕಳೆದ ವಾರದ ಆರಂಭದಲ್ಲಿ ನೋಡಿದ್ವಿ. ಈಗ ಇಲ್ಲೊಂದು ಅಪ್ಡೇಟ್ ಇದೆ. US ಬೇಸ್ಡ್ ಫರ್ಮ್ ಜುಲೈ 11ರಂದು ಎಸ್ಕ್ರೋ ಅಕೌಂಟ್ 1ರಲ್ಲಿ 4843.5 crores ಡೆಪಾಸಿಟ್ ಮಾಡಿದೆ ಅಂತ ಇಲ್ಲಿ ಕೊಟ್ಟಿರೋದು. ಬ್ಯಾನ್ ತೆಗೆದು ಹಾಕೋದಕ್ಕೆ ಸೆಬಿ ಹಾಕಿದ್ದ ಒಂದು ಕಂಡೀಷನ್ ಅನ್ನು ಕೂಡ ಪೂರೈಸಿದೆ. ಇನ್ನು ಟ್ರೇಡಿಂಗ್ ಈಗ ರೆಸ್ಯೂಮ್ ಆಗ್ಬೋದು, ಆದ್ರೆ ಒಂದು ಷರತ್ತು, ಇಲ್ಲಿ ಫ್ಲಾಗ್ ಆಗಿದ್ದ ಸ್ಟ್ರಾಟಜಿ ಇನ್ನು ಆಫ್ ಲಿಮಿಟ್ಸ್ ಆಗಿದೆ ಅಂತ ಗೊತ್ತಾಗತ್ತೆ. ಆದ್ರೆ ಇದನ್ನ ಅವರು ಬಳಸೋದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕ್ಲಿಯರ್ ಆಗೋದು.
ಕೊನೆಯ ಟಿಡ್ಬಿಟ್, ನಾವು ಕ್ವಿಕ್ ಕಾಮರ್ಸ್ ಬಗ್ಗೆ ತುಂಬಾನೇ ಫ್ಯಾಸಿನೇಟೆಡ್ ಆಗಿದ್ದೀವಿ. ಮತ್ತೆ ಝೊಮ್ಯಾಟೊ ಆದ್ಯಂತೆ ನೋಡಿದಾಗ ಬ್ಲಿಂಕಿಟ್ ಕಡೆಗೆ ಶಿಫ್ಟ್ ಆಗಿದ್ದನ್ನು ಕೂಡ ಸೇರಿಸ್ಕೊಂಡ್ರೆ ಹಲವು ಬಾರಿ ಕವರ್ ಮಾಡಿದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಈಗ ಬ್ಲಿಂಕಿಟ್ ಈ ವರ್ಷದ ಸೆಪ್ಟೆಂಬರ್ 1 2025ರಿಂದ ಇನ್ವೆಂಟ್ರಿ ಲೆಡ್ ಮಾಡೆಲ್ಸ್ಗೆ ಶಿಫ್ಟ್ ಆಗ್ತಾ ಇದೆ. ಇದರಲ್ಲಿ ಅವರು ಸೆಲ್ಲರ್ಸ್ಗಳಿಂದ ಪ್ರಾಡಕ್ಟ್ನ ಮೇಲೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಬದಲು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಈ ಒಂದು ಮೂವ್ ಆಪರೇಷನ್ಸ್ ನ ಸ್ಟ್ರೀಮ್ಲೈನ್ ಮಾಡೋದು ಮತ್ತೆ ಆನ್ಲೈನ್ ಮಾರ್ಕೆಟ್ ಪ್ಲೇಸಸ್ ಗಳಲ್ಲಿ ಫಾರಿನ್ ಓನರ್ಶಿಪ್ ಬಗ್ಗೆ ಇರುವಂತಹ ಒಂದು ಇಂಡಿಯನ್ ರೆಗ್ಯುಲೇಷನ್ಸ್ ನ ಕಂಪ್ಲೈ ಮಾಡುವಂತಹ ಗುರಿಯನ್ನು ಕೂಡ ಹೊಂದ್ಕೊಂಡಿದೆ. ಸ್ನೇಹಿತರೆ, ಇದಷ್ಟು ಇವತ್ತಿನ ಝೀರೋದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾಳೆ ಸಿಕ್ಕಣ. ಅಲ್ಲಿ ತನಕ ಟೇಕ್ ಕೇರ್.